ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ. ಸ್ನೇಹಿತರೆ, ಕೆಸೆಟ್ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ ನಲ್ಲಿ ಬರುವಂತಹ ಒಂದು ಯೂನಿಟ್ ಆಗಿರುವಂತಹ ಉನ್ನತ ಶಿಕ್ಷಣ ವ್ಯವಸ್ಥೆ ಅಂದ್ರೆ ಹೈಯರ್ ಎಜುಕೇಶನ್ ಸಿಸ್ಟಮ್. ಈ ಯೂನಿಟ್ ಅಲ್ಲಿ ಕಳೆದ 10 ವರ್ಷಗಳಲ್ಲಿ ನಡೆದಂತಹ ಕೆಸೆಟ್ ಪರೀಕ್ಷೆಯಲ್ಲಿ ಕೇಳಲಾದಂತಹ ಎಲ್ಲ ಪ್ರಶ್ನೆಗಳನ್ನ ಕೂಡ ಸಂಗ್ರಹಿಸಿ ಒಂದೇ ವಿಡಿಯೋದಲ್ಲಿ ನಾನು ಎಲ್ಲ ಪ್ರಶ್ನೆಗಳನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೇನೆ. 2013ರಿಂದ 2024 ತನಕ ಕಳೆದ ವರ್ಷ ನಡೆದಂತಹ ಕೆಸೆಟ್ ಪರೀಕ್ಷೆಯ ಕ್ವಶನ್ ಪೇಪರ್ ಅನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೇನೆ. ಹಾಗಾಗಿ ಕೆಸೆಟ್ ಪರೀಕ್ಷೆಯ ದೃಷ್ಟಿಯಿಂದ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು. ಸೊ ವಿಡಿಯೋ ಲಾಂಗ್ ಆದ್ರೂ ಕೂಡ ಸಾಕಷ್ಟು ವಿಚಾರಗಳನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ಸೊ ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ನಾನು ಒಂದು ವಿಚಾರವನ್ನ ನಿಮ್ ಜೊತೆ ಹಂಚಿಕೊಳ್ಬೇಕು. ಸೊ ನಾವು ನಮ್ಮ ಚೈತನ್ಯ ಕರಿಯರ್ ಅಕಾಡೆಮಿ ಕಡೆಯಿಂದ ಕೆಸೆಟ್ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆಗೆ ಸಂಬಂಧಪಟ್ಟಾಗೆ ಪೇಪರ್ 1 ಗೆ ಸಂಬಂಧಪಟ್ಟಾಗೆ ನಾವೊಂದು ಮಾಕ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತೇವೆ. ಸೊ ಈ ಮಾಕ್ ಟೆಸ್ಟ್ ಇದೇ ತಿಂಗಳ 30ನೇ ತಾರೀಕು ಸಂಜೆ 6 ಗಂಟೆಗೆ ರಿಲೀಸ್ ಆಗ್ಲಿಕ್ಕಿದೆ. ಸೊ ಈ ಮಾಕ್ ಟೆಸ್ಟ್ ಅನ್ನ ನೀವು ಫ್ರೀ ಆಫ್ ಕಾಸ್ಟ್ ಪಡ್ಕೊಳ್ಬಹುದು. ಸೊ ಇದರ ಲಿಂಕ್ ಅನ್ನ ನಾವು ನಮ್ಮ ಟೆಲಿಗ್ರಾಮ್ ಚಾನೆಲ್ ಹಾಗೇನೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಪೋಸ್ಟ್ ಮಾಡ್ತೇವೆ ಆ ಟೈಮ್ ಅಲ್ಲಿ. ಸೊ ಈ ಟೆಸ್ಟ್ 6 ಗಂಟೆಗೆ ಲಿಂಕ್ ರಿಲೀಸ್ ಆದ್ರೆ 9 ಗಂಟೆವರೆಗೆ ಈ ಲಿಂಕ್ ಆಕ್ಟಿವ್ ಇರುತ್ತೆ. ಈ ಸಮಯದಲ್ಲಿ ನೀವು ಅಡ್ಜಸ್ಟ್ ಮಾಡಿಕೊಂಡು ಮಾಕ್ ಟೆಸ್ಟ್ ಅನ್ನು ಅಟೆಂಡ್ ಆಗಬೇಕು. ಕೆಸೆಟ್ ಪರೀಕ್ಷೆಯಲ್ಲಿ ಯಾವ ರೀತಿ ಕ್ವಶನ್ಸ್ ಗಳನ್ನ ಡಿಸೈನ್ ಮಾಡಿರ್ತಾರೆ ಅದೇ ರೀತಿಯಲ್ಲಿ ನಿಮಗೆ ಈ ಮಾಕ್ ಟೆಸ್ಟ್ ಕೂಡ ನಡೀತದೆ. ಸೊ ಈ ಮಾಕ್ ಟೆಸ್ಟ್ ಅನ್ನು ಅಟೆಂಡ್ ಆಗೋದ್ರಿಂದ ಕೆಸೆಟ್ ಪರೀಕ್ಷೆ ಬಗ್ಗೆ ಸ್ಪಷ್ಟವಾದಂತಹ ಚಿತ್ರಣ ಸಿಗುತ್ತೆ. ಸೊ ಎಲ್ಲರೂ ಕೂಡ ಈ ಮಾಕ್ ಟೆಸ್ಟ್ ನ ಪ್ರಯೋಜನವನ್ನ ಪಡ್ಕೊಳ್ಳಿ ಅಂತ ಕೇಳ್ತಾ ನೋಡಿ, ಮೊದಲ ಪ್ರಶ್ನೆಯನ್ನ ನೋಡಿ. ಇದು 2024ರ ಕೆಸೆಟ್ ಕ್ವಶನ್ ಪೇಪರ್. ದ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅಂದ್ರೆ NIRF SSS ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಕನ್ನಡ ವರ್ಷನಲ್ಲಿ ಕೂಡ ನೋಡ್ಕೊಳ್ಳಿ. ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟು ಅಂದ್ರೆ NIRF ಸಂಸ್ಥೆಯು ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಕೆಳಕಂಡ ಯಾವ ವಿವಿಧ ನಿಯತಾಂಕಗಳನ್ನ ಆಧರಿಸಿ ಮೌಲ್ಯಮಾಪನ ಮಾಡುತ್ತದೆ. ಸೊ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟು ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ NIRF ಅಂತೇಳಿ ಒಂದು ವ್ಯವಸ್ಥೆ ಇದೆ. ಶ್ರೇಯಾಂಕಗಳನ್ನ ಕೊಡುವಂತಹ ಒಂದು ಸಂಸ್ಥೆ ಇದೆ. ಸೊ ಈ ಸಂಸ್ಥೆ ಶೈಕ್ಷಣಿಕ ಸಂಸ್ಥೆಗಳಿಗೆ, ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಯಾವ ಮಾನದಂಡದ ಆಧಾರದಲ್ಲಿ ರ್ಯಾಂಕಿಂಗ್ ಅನ್ನ ನೀಡ್ತದೆ ಅನ್ನೋದರ ಬಗ್ಗೆ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಈ NIRF ರ್ಯಾಂಕಿಂಗ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು. ಸೊ ಆ ಒಂದು ಉನ್ನತ ಶಿಕ್ಷಣ ಸಂಸ್ಥೆಯ ಸಮಗ್ರವಾದಂತಹ ಗುಣಮಟ್ಟ ನಿರ್ಧಾರ ಆಗುವಂತದ್ದು ಈ NIRF ರ್ಯಾಂಕಿಂಗ್ ನ ಮುಖಾಂತರ. ಸೊ ರೀಸೆಂಟ್ ಆಗಿ ಈ ವರ್ಷದ NIRF ರ್ಯಾಂಕಿಂಗ್ ಕೂಡ ಬಿಡುಗಡೆ ಆಗಿತ್ತು. ಸೊ ಈ NIRF ಉನ್ನತ ಶಿಕ್ಷಣ ಸಂಸ್ಥೆಗಳನ್ನ ಯಾವ ವಿಧದಲ್ಲಿ ಮೌಲ್ಯಮಾಪನಕ್ಕೆ ಒಳಪಡಿಸಿದೆ ಅಂತ ಹೇಳಿದ್ರೆ, ಸೊ ಆ ಒಂದು ಶೈಕ್ಷಣಿಕ ಸಂಸ್ಥೆಯಲ್ಲಿ ನಡೀತಾ ಇರತಕ್ಕಂತ ಬೋಧನೆಯ ಗುಣಮಟ್ಟ, ಹಾಗೇನೆ ಅಲ್ಲಿ ನಡೀತಾ ಇರತಕ್ಕಂತ ಸಂಶೋಧನೆ ಮತ್ತು ವಿಸ್ತರಣೆ ಚಟುವಟಿಕೆಗಳ ಕಾರ್ಯಕ್ಷಮತೆಯನ್ನ ಆಧರಿಸಿ ಪ್ರತಿ ವರ್ಷ NIRF ರ್ಯಾಂಕಿಂಗ್ ಅನ್ನ ಕೊಡಲಾಗ್ತದೆ. ಬೇಸ್ಡ್ ಆನ್ ದೇರ್ ಟೀಚಿಂಗ್, ರಿಸರ್ಚ್ ಅಂಡ್ outreach performance, the national institutional ranking framework assesses the higher education institutions. ಹಾಗಾಗಿ ಇದಕ್ಕೆ ಆಪ್ಷನ್ 3 ಸರಿಯಾದಂತ ಉತ್ತರ. ಸೊ ನೀವು ರೀಸೆಂಟ್ ಆಗಿ ಬಿಡುಗಡೆಯಾದಂತ NIRF ರ್ಯಾಂಕಿಂಗ್ ನ ಬಗ್ಗೆ ಒಂದಷ್ಟು ತಿಳ್ಕೊಳ್ಬೇಕು. ಇದರ ಬಗ್ಗೆ ನಿಮಗೆ ಪ್ರಶ್ನೆಗಳು ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ಈ ವರ್ಷದ NIRF ರ್ಯಾಂಕಿಂಗ್ ಲಿಸ್ಟ್ ಅಲ್ಲಿ ಓವರ್ ಆಲ್ ಎಲ್ಲಾ ವಿಭಾಗದಲ್ಲಿ ಕೂಡ ಮೊದಲ ಸ್ಥಾನವನ್ನ ಗಳಿಸಿದಂತದ್ದು IIT ಮೆಡ್ರಾಸ್. ನೀವು ಇಲ್ಲಿ ನೋಡಬಹುದು IIT ಮೆಡ್ರಾಸ್ ಫಸ್ಟ್ ಪೊಸಿಷನ್. ಸೆಕೆಂಡ್ ಪೊಸಿಷನ್ ಓವರ್ ಆಲ್ ವಿಭಾಗದಲ್ಲಿ IISc ಬೆಂಗಳೂರು, ನಮ್ಮ ಬೆಂಗಳೂರಿನಲ್ಲಿರುವಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಸೊ ಇದು ಸೆಕೆಂಡ್ ಪೊಸಿಷನ್ ಅನ್ನ ಪಡ್ಕೊಂಡಿದೆ. ಹಾಗೇನೆ IIT ಬಾಂಬೆ ಥರ್ಡ್ ಪೊಸಿಷನ್, ಹಾಗೇನೆ IIT ಡೆಲ್ಲಿ ಫೋರ್ತ್ ಪೊಸಿಷನ್ ಅಂಡ್ IIT ಕಾನ್ಪುರ್ ಫಿಫ್ತ್ ಪೊಸಿಷನ್. ಇದು ಓವರ್ ಆಲ್ ವಿಭಾಗದಲ್ಲಿ. ಸೊ ಹಾಗೇನೆ ಇಂಜಿನಿಯರಿಂಗ್ ವಿಭಾಗದಲ್ಲಿ IIT ಮೆಡ್ರಾಸ್, ಒನ್ಸ್ ಅಗೇನ್ IIT ಮೆಡ್ರಾಸ್, ಹಾಗೇನೆ ಸೆಕೆಂಡ್ IIT ಡೆಲ್ಲಿ, IIT ಬಾಂಬೆ ಥರ್ಡ್ ಪ್ಲೇಸ್ ಅಂಡ್ ಫೋರ್ತ್ ಪ್ಲೇಸ್ IIT ಕಾನ್ಪುರ್ ಅಂಡ್ ಫಿಫ್ತ್ ಪ್ಲೇಸ್ IIT ಕರೆಕ್ಟ್. ಹಾಗೇನೆ ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ IIM ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಹಮದಾಬಾದ್, ಸೆಕೆಂಡ್ IIM ಬ್ಯಾಂಗ್ಳೂರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರ್, ಹಾಗೇನೆ IIM ಕೋಝಿಕೋಡ್ ಥರ್ಡ್ ಪೊಸಿಷನ್, ಹಾಗೇನೆ ಫೋರ್ತ್ ಪೊಸಿಷನ್ IIT ಡೆಲ್ಲಿ, ಹಾಗೇನೆ ಫಿಫ್ತ್ ಪೊಸಿಷನ್ IIM ಲಕ್ನೋ. ಸೊ ಈ ರೀತಿ ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ ರ್ಯಾಂಕಿಂಗ್ ಅನ್ನ. ಹಾಗೇನೆ ವಿಶ್ವವಿದ್ಯಾನಿಲಯಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನ IISc ಬ್ಯಾಂಗ್ಳೂರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಇದು ಬ್ಯಾಂಗ್ಳೂರಿಗೆ ಹೋಗಿದೆ. ಫಸ್ಟ್ ಪೊಸಿಷನ್ ಎಲ್ಲಿ ಹೋಗಿದೆ ಅಂತ ಹೇಳಿದ್ರೆ IISc ಬ್ಯಾಂಗ್ಳೂರ್. ಹಾಗೇನೆ ಸೆಕೆಂಡ್ ಪೊಸಿಷನ್ JNU ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಡೆಲ್ಲಿ, ಹಾಗೇನೆ ಥರ್ಡ್ ಪ್ಲೇಸ್ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಮಣಿಪಾಲ್, ನಮ್ಮ ಕರ್ನಾಟಕದಲ್ಲಿರುವಂತಹ ಮಣಿಪಾಲದಲ್ಲಿರುವಂತಹ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಮಾಹೆ ಅಂತೇಳಿ ಕರೀತೇವೆ. ಸೊ ಇದಕ್ಕೆ ಥರ್ಡ್ ಪೊಸಿಷನ್ ಹೋಗಿದೆ. ಹಾಗೇನೆ ಫೋರ್ತ್ ಪೊಸಿಷನ್ ಯೂನಿವರ್ಸಿಟಿ ಮಟ್ಟದಲ್ಲಿ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಯೂನಿವರ್ಸಿಟಿ ಡೆಲ್ಲಿ, ಹಾಗೇನೆ ಫಿಫ್ತ್ ಪೊಸಿಷನ್ ಡೆಲ್ಲಿ ಯೂನಿವರ್ಸಿಟಿ. ಸೊ ಈ ಟೇಬಲ್ ಅನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಹಾಗೇನೆ ಕಾಲೇಜ್ ವಿಭಾಗದಲ್ಲಿ ಫಸ್ಟ್ ಪೊಸಿಷನ್ ಹಿಂದೂ ಕಾಲೇಜ್,
ಹಾಗೇನೆ ಸೆಕೆಂಡ್ ಪೊಸಿಷನ್ ಮಿರಾಂಡಾ ಹೌಸ್, ಥರ್ಡ್ ಪೊಸಿಷನ್ ಹನ್ಸ್ರಾಜ್ ಕಾಲೇಜ್, ಫಿಫ್ತ್ ಪೊಸಿಷನ್ ಕಿರೋರಿ ಮಾಲ್ ಕಾಲೇಜ್, ಹಾಗೇನೆ ಫಿಫ್ತ್ ಪೊಸಿಷನ್ ಸೈಂಟ್ ಸ್ಟೀಫನ್ಸ್ ಕಾಲೇಜ್. ಸೊ ಇಲ್ಲಿ ಕಾಲೇಜು ಮಟ್ಟದ ರ್ಯಾಂಕಿಂಗ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಸೊ ನೀವು ಓವರ್ ಆಲ್ ರ್ಯಾಂಕಿಂಗ್ ಅನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು, ಓವರ್ ಆಲ್ ವಿಭಾಗದಲ್ಲಿ. ಹಾಗೇನೆ ಇಂಜಿನಿಯರಿಂಗ್, ಮ್ಯಾನೇಜ್ಮೆಂಟ್ ಅಂಡ್ ವಿಶ್ವವಿದ್ಯಾನಿಲಯಗಳ ಮಟ್ಟದಲ್ಲಿ. ಸೊ ಇವುಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಸೊ ಇದನ್ನ ನೀವು ಈಗ ಬರ್ಕೊಳ್ಬೇಡಿ. ಸೊ ನಾನು ಇದೇ PDF ಅನ್ನ ಈ ವಿಡಿಯೋ ಪ್ರೀಮಿಯರ್ ಮುಗಿದ ತಕ್ಷಣ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೇನೆ, ನೀವು ಅದರಲ್ಲಿ ನೋಡ್ಕೊಳ್ಬಹುದು. ಆಸ್ ಇಟ್ ಈಸ್ ನಾನು ಅಪ್ಲೋಡ್ ಮಾಡ್ತೇನೆ. ಸೊ ನೆಕ್ಸ್ಟ್ ಕ್ವಶನ್, ಮ್ಯಾಚ್ ದ ಫಾಲೋವಿಂಗ್. ಈ ಕೆಳಗಂಡ ಪಟ್ಟಿಗಳನ್ನ ಹೊಂದಿಸಿ ಸೂಕ್ತ ಉತ್ತರಗಳನ್ನ ಆಯ್ಕೆ ಮಾಡಿ. ಆಯ್ಕೆಗಳನ್ನು ನೋಡಿ. ಎ, ನಾಲೆಜ್ ಕಮಿಷನ್, ಜ್ಞಾನ ಆಯೋಗ. ಸೆಕೆಂಡ್, ಯಶ್ಪಾಲ್ ಕಮಿಟಿ 2008, ಸುಬ್ರಹ್ಮಣ್ಯನ್ ಕಮಿಟಿ 2016, NIRF 2015ರಲ್ಲಿ ರೂಪುಗೊಂಡಂಥದ್ದು. ಸೊ ಇದು ಯಾವುದಕ್ಕೆ ಹೊಂದಾಣಿಕೆ ಆಗ್ತದೆ ಅಂತೇಳಿ ನಾವು ಹೊಂದಿಸಿ ಬರೀಬೇಕು. ಸೊ ಜ್ಞಾನ ಆಯೋಗ ರಚನೆ ಆದಂತ, ಅಂದ್ರೆ ನಾಲೆಜ್ ಕಮಿಷನ್ ರಚನೆ ಆದಂತ 2005ರಲ್ಲಿ. ಸೊ ಇದರ ನೇತೃತ್ವವನ್ನ, ಅಧ್ಯಕ್ಷತೆಯನ್ನ ಯಾರು ವಹಿಸಿದ್ದಾರೆ ಅಂತ ಹೇಳಿದ್ರೆ ಸ್ಯಾಮ್ ಪಿಟ್ರೋಡಾ ಅವರು ಜ್ಞಾನ ಆಯೋಗದ ಅಧ್ಯಕ್ಷರಾಗಿದ್ರು. 2007-8ರಲ್ಲಿ ಜ್ಞಾನ ಆಯೋಗ ತನ್ನ ವರದಿಯನ್ನ ಸರ್ಕಾರಕ್ಕೆ ಕೊಡ್ತದೆ. ಸೊ ಅದಾದ ನಂತರ ಅದರ ಕೆಲವೊಂದಿಷ್ಟು ಶಿಫಾರಸುಗಳನ್ನ ಸರ್ಕಾರ ಅನುಷ್ಠಾನಗೊಳಿಸುತ್ತದೆ ಕೂಡ. ಹಾಗೇನೆ 2014ರಲ್ಲಿ ಹೊಸ ಸರ್ಕಾರ ಬಂದ ನಂತರ ಆ ಒಂದು ಆಯೋಗವನ್ನ, ಜ್ಞಾನ ಆಯೋಗವನ್ನ ಡಿಸಾಲ್ವ್ ಮಾಡ್ಲಾಗ್ತದೆ, ವಿಸರ್ಜನೆ ಮಾಡ್ಲಾಗ್ತದೆ. ಜ್ಞಾನ ಆಯೋಗ ನೀಡಿದಂತಹ ಒಂದು ಪ್ರಮುಖವಾಗಿರುವಂತಹ ಶಿಫಾರಸು ಏನಂತ ಹೇಳಿದ್ರೆ, ದೇಶದಾದ್ಯಂತ 1500ಕ್ಕೂ ಹೆಚ್ಚು ಯೂನಿವರ್ಸಿಟಿಗಳನ್ನ ಸ್ಥಾಪನೆ ಮಾಡಬೇಕು. ದೇಶದಲ್ಲಿ ಉನ್ನತ ಶಿಕ್ಷಣ ವ್ಯವಸ್ಥೆಗೆ ಪ್ರೋತ್ಸಾಹವನ್ನ ಕೊಡುವ ದೃಷ್ಟಿಯಿಂದ 1500ಕ್ಕೂ ಹೆಚ್ಚು ವಿಶ್ವವಿದ್ಯಾನಿಲಯಗಳನ್ನ ದೇಶದಾದ್ಯಂತ ಸ್ಥಾಪನೆ ಮಾಡಬೇಕು ಅನ್ನುವಂತ ಒಂದು ಶಿಫಾರಸನ್ನ ಮಾಡುತ್ತೆ. ಇದಲ್ಲದೆ ಬೇರೆ ಬೇರೆ ಶಿಫಾರಸುಗಳನ್ನ ಜ್ಞಾನ ಆಯೋಗ ಸರ್ಕಾರಕ್ಕೆ ಮಾಡ್ತದೆ. ಅದರಲ್ಲಿ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ವಿಶ್ವವಿದ್ಯಾನಿಲಯಗಳನ್ನ ರಚಿಸಲು ಶಿಫಾರಸು ಮಾಡುವುದು. ಹಾಗಾಗಿ ಎ 4ಗೆ ಮ್ಯಾಚ್ ಆಗ್ತದೆ. ಎ 4ಗೆ ಮ್ಯಾಚ್ ಆಗ್ತದೆ. ಹಾಗೇನೆ ಯಶ್ಪಾಲ್ ಸಮಿತಿಯ ಪ್ರಮುಖವಾಗಿರುವಂತಹ ಶಿಫಾರಸು ಏನಂತ ಹೇಳಿದ್ರೆ, ಸೊ ಯಶ್ಪಾಲ್ ಸಮಿತಿ 2008ರಲ್ಲಿ ಯಶ್ಪಾಲ್ ಇವರ ನೇತೃತ್ವದಲ್ಲಿ ರಚನೆ ಆದಂತಹ ಒಂದು ಸಮಿತಿ. ಸೊ ಇವು ಮಾಡಿದಂತಹ ಶಿಫಾರಸುಗಳಲ್ಲಿ ಒಂದು ಶಿಫಾರಸು ಏನಂತ ಹೇಳಿದ್ರೆ, ಒಂದು ಅತ್ಯುನ್ನತ ಸಂಸ್ಥೆಯು ಎಲ್ಲಾ ವೃತ್ತಿಪರ ಸಂಸ್ಥೆಗಳ ಕಾರ್ಯಗಳನ್ನ ಒಳಗೊಳ್ಳುವುದು ಅಂತೇಳಿ. ಒನ್ ಎಪೆಕ್ಸ್ ಬಾಡಿ ಟು ಕವರ್ ಫಂಕ್ಷನ್ಸ್ ಆಫ್ ಆಲ್ ದ ಪ್ರೊಫೆಷನಲ್ ಬಾಡೀಸ್. ಸೊ ದೇಶದಲ್ಲಿ ವೃತ್ತಿಪರ ಶಿಕ್ಷಣ ಸಂಸ್ಥೆಗಳನ್ನ ನಿಯಂತ್ರಿಸಲು, ಅವುಗಳನ್ನ ಮೇಲುಸ್ತುವಾರಿ ಮಾಡಲು ಒಂದು ಎಪೆಕ್ಸ್ ಬಾಡಿ, ಒಂದು ಅತ್ಯುನ್ನತ ಸಂಸ್ಥೆಯನ್ನ ರಚನೆ ಮಾಡಬೇಕು ಅನ್ನುವಂತ ಒಂದು ಶಿಫಾರಸನ್ನು ಮಾಡ್ತದೆ. ಹಾಗಾಗಿ B3 ಇದಕ್ಕೆ ಮ್ಯಾಚ್ ಆಗ್ತದೆ. ಹಾಗೇನೆ ಸುಬ್ರಹ್ಮಣ್ಯನ್ ಸಮಿತಿ 2016ರಲ್ಲಿ ರೂಪುಗೊಂಡಂತಹ ಒಂದು ಸಮಿತಿ. ಸೊ ಇದು ಪ್ರಮುಖವಾಗಿ ವೃತ್ತಿಪರ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಒತ್ತನ್ನು ಕೊಡಬೇಕು ಅನ್ನುವಂತ ಒಂದು ಶಿಫಾರಸನ್ನು ಮಾಡುತ್ತೆ. C2. ಸೊ ಇದು C2. ಹಾಗೇನೆ ನೆಕ್ಸ್ಟ್ ಬರುವಂತದ್ದು NIRF ರ್ಯಾಂಕಿಂಗ್ 2015ರಲ್ಲಿ. ಸೊ ಇದು ಈಗಾಗಲೇ ನಾವು ಪ್ರೀವಿಯಸ್ ಕ್ವಶನ್ ಅಲ್ಲಿ ಡಿಸ್ಕಸ್ ಮಾಡಿದಾಗೆ, ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಅವುಗಳ ಅಲ್ಲಿ ನಡೀತಾ ಇರತಕ್ಕಂತ ಬೋಧನೆ, ಸಂಶೋಧನೆ ಮತ್ತು ಅವುಗಳ ವಿಸ್ತರಣಾ ಚಟುವಟಿಕೆಗಳ ಕಾರ್ಯಕ್ಷಮತೆ ಆಧಾರದ ಮೇಲೆ ಪ್ರತಿ ವರ್ಷ ಒಂದು ರ್ಯಾಂಕಿಂಗ್ ಅನ್ನ ಕೊಡುತ್ತದೆ. ಹಾಗಾಗಿ ಈ ರ್ಯಾಂಕಿಂಗ್ ಅನ್ನ ಕೊಡುವಂತದ್ದು NIRF. ಹಾಗಾಗಿ ಇದು D1ಗೆ ಮ್ಯಾಚ್ ಆಗ್ತದೆ. D1ಗೆ ಮ್ಯಾಚ್ ಆಗ್ತದೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ 3, A4, B3, C2 ಅಂಡ್ D1. ಆಪ್ಷನ್ 3 ಇದಕ್ಕೆ ಸರಿಯಾದಂತ ಉತ್ತರ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಇನ್ಕ್ಲೂಡೆಡ್ ಅಂಡರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್. ಈ ಕೆಳಗಿನವುಗಳಲ್ಲಿ ಯಾವುದನ್ನ ಸುಸ್ಥಿರ ಅಭಿವೃದ್ಧಿಗಳ ಗುರಿಯಲ್ಲಿ ಸೇರಿಸಲಾಗಿಲ್ಲ. ಸೊ ನಾವೀಗಾಗಲೇ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಸುಸ್ಥಿರ ಅಭಿವೃದ್ಧಿಯ ಗುರಿಗಳ ಬಗ್ಗೆ ನಾವು ಸಾಕಷ್ಟು ಡಿಸ್ಕಸ್ ಮಾಡಿದ್ದೇವೆ, ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಸುಸ್ಥಿರ ಅಭಿವೃದ್ಧಿಯ ಗುರಿಗಳನ್ನು ನಾವು 2015ರಲ್ಲಿ ಘೋಷಣೆ ಮಾಡಿಕೊಳ್ತೇವೆ. ಸೊ ಈ ಸುಸ್ಥಿರ ಅಭಿವೃದ್ಧಿಯಲ್ಲಿ ಒಟ್ಟು 17 ಪ್ರಮುಖ ಗುರಿಗಳನ್ನ ಹಾಕಿಕೊಳ್ಳಲಾಗಿದೆ. ಸೊ ಎಲ್ಲ ಗುರಿಗಳನ್ನ 2030ರ ಒಳಗಾಗಿ ನಾವು ತಲುಪಬೇಕು, ಸಾಧಿಸಬೇಕು ಅನ್ನುವಂತ ಒಂದು ಧ್ಯೇಯೋದ್ದೇಶವನ್ನ ಕೂಡ ಈ ಸುಸ್ಥಿರ ಅಭಿವೃದ್ಧಿಗಳ ಗುರಿಯಲ್ಲಿ ಹಾಕಿಕೊಂಡಿರುವಂತದ್ದು. ಸೊ ಈ ಸುಸ್ಥಿರ ಅಭಿವೃದ್ಧಿಯ ಗುರಿಗಳಲ್ಲಿ ಒಟ್ಟು 17 ಗುರಿಗಳು ಬರ್ತವೆ. ಸೊ ಆ ಗುರಿಗಳಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವ ಗುರಿ ಅಥವಾ ಧ್ಯೇಯಗಳು ಬರುವುದಿಲ್ಲ ಅಂತ ಹೇಳಿ ಕೇಳಿದರೆ. ಸೊ ಇಲ್ಲಿ ಕೊಟ್ಟಿರುವಂತಹ ಗುರಿಗಳನ್ನ ನೋಡಿ. ಲಿಂಗ ಸಮಾನತೆ, ತಂತ್ರಜ್ಞಾನದ ಸುಸ್ಥಿರತೆ, ಪರಿಸರದ ಸುಸ್ಥಿರತೆ, ಹಾಗೇನೆ ಆರ್ಥಿಕ ಸುಸ್ಥಿರತೆ. ಸೊ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಇರುವಂತಹ ಲಿಂಗ ಸಮಾನತೆ ಅಂದ್ರೆ ಜೆಂಡರ್ ಈಕ್ವಾಲಿಟಿ, ಹಾಗೇನೆ ಎನ್ವಿರಾನ್ಮೆಂಟಲ್ ಸಸ್ಟೈನೇಬಿಲಿಟಿ, ಪರಿಸರದ ಸುಸ್ಥಿರತೆ, ಹಾಗೇನೆ ಆರ್ಥಿಕ ಸುಸ್ಥಿರತೆ, ಎಕನಾಮಿಕ್ ಸಸ್ಟೈನೇಬಿಲಿಟಿ, ಇವೆಲ್ಲವೂ ಕೂಡ, ಇವು ಮೂರು ಕೂಡ ಸುಸ್ಥಿರ ಅಭಿವೃದ್ಧಿಯ ಈ 17 ಗುರಿಗಳಲ್ಲಿ ಬರುವಂತಹ ಗುರಿಗಳು ಅಥವಾ ಧ್ಯೇಯೋದ್ದೇಶಗಳು ಆಗಿರ್ತವೆ. ಆದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಾಗಿರುವಂತಹ ತಂತ್ರಜ್ಞಾನದ ಸುಸ್ಥಿರತೆ, ಟೆಕ್ನಾಲಜಿಕಲ್ ಸಸ್ಟೈನೇಬಿಲಿಟಿ, ಇದು ಸುಸ್ಥಿರ ಅಭಿವೃದ್ಧಿಯ ಗುರಿಗಳ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಈ 17 ಗುರಿಗಳ ವ್ಯಾಪ್ತಿಯಲ್ಲಿ ಬಾರದೇ ಇರುವುದರಿಂದ ಸೊ ಇದಕ್ಕೆ ಇದು
ಸರಿಯಾದಂತ ಉತ್ತರ ಆಗುತ್ತೆ. ಹಾಗಾಗಿ ಆಪ್ಷನ್ 2 ಇದಕ್ಕೆ ಸರಿಯಾದಂತ ಉತ್ತರ. ತಂತ್ರಜ್ಞಾನದ ಸುಸ್ಥಿರತೆ, ಟೆಕ್ನಾಲಜಿಕಲ್ ಸಸ್ಟೈನೇಬಿಲಿಟಿ. ಸೊ ನೀವು ಸುಸ್ಥಿರ ಅಭಿವೃದ್ಧಿಯ ಗುರಿಗಳ ಬಗ್ಗೆ ನೀವು ಇಲ್ಲಿ ನೋಡ್ಕೊಳ್ಬಹುದು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಅನ್ನು ನೋಡ್ಕೊಳ್ಳಿ. ಈ 17 ಗುರಿಗಳನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ವಿತ್ ನಂಬರ್ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ಇಲ್ಲಿ ಎಲ್ಲ ಗುರಿಗಳನ್ನ ನಾನು ಕನ್ನಡ ಅಂಡ್ ಇಂಗ್ಲಿಷ್ ಎರಡೂ ವರ್ಷನ್ ಅಲ್ಲಿ ಕೂಡ ಕೊಟ್ಟಿದ್ದೇನೆ. ನೀವು ಅದನ್ನ ನೋಡ್ಕೊಳ್ಳಿ. ಎಲ್ಲವಕ್ಕೂ ಕೂಡ ನಿಮಗೆ ಗೊತ್ತಿರುತ್ತೆ. ಇದರಲ್ಲಿ ಇಲ್ಲದಂತೆ ಇರುವಂತ ಗುರಿಗಳು ಅಥವಾ ಈ ಸುಸ್ಥಿರ ಅಭಿವೃದ್ಧಿಯಲ್ಲಿ ಇರುವಂತಹ ಗುರಿಗಳ ಬಗ್ಗೆ ನಿಮಗೆ ಪ್ರಶ್ನೆಗಳು ಬರಬಹುದು. ಸೊ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡಿ. ಸೊ ಇದು ಕೂಡ 2024ರ ಕೆಸೆಟ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದಂತ ಪ್ರಶ್ನೆ. ದ ಫಸ್ಟ್ ಓಪನ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ ಈಸ್. ಭಾರತದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ಮುಕ್ತ ವಿಶ್ವವಿದ್ಯಾನಿಲಯ ಯಾವುದು? ಸೊ ಮುಕ್ತ ವಿಶ್ವವಿದ್ಯಾನಿಲಯ ಅಂತ ಹೇಳಿದ್ರೆ ದೂರ ಶಿಕ್ಷಣವನ್ನ ನೀಡುವಂತ ವಿಶ್ವವಿದ್ಯಾನಿಲಯ. ಡಿಸ್ಟೆನ್ಸ್ ಎಜುಕೇಶನ್ ನಾವು ಯೂನಿವರ್ಸಿಟಿ ಅಥವಾ ಕಾಲೇಜುಗಳಿಗೆ ರೆಗ್ಯುಲರ್ ಆಗಿ ಹೋಗಿ ಕಲಿಯಲು ಸಾಧ್ಯವಾಗದಂತಹ ಅಭ್ಯರ್ಥಿಗಳಿಗೆ ತಮ್ಮ ಮನೆಯಲ್ಲೇ ಕೂತ್ಕೊಂಡು ಈ ಮುಕ್ತ ವಿಶ್ವವಿದ್ಯಾಲಯ ನೀಡುವಂತ ಕೋರ್ಸ್ಗಳನ್ನ ಮಾಡಬಹುದು. ಸೊ ಈ ಮುಖಾಂತರ ಯಾರು ರೆಗ್ಯುಲರ್ ಆಗಿ ಎಲ್ಲ ಕೋರ್ಸ್ಗಳನ್ನ ಏನು ಮಾಡ್ತಾರೆ, ಸೊ ಅವರಿಗೆ ಸರಿಸಮಾನವಾದಂತ ಕ್ವಾಲಿಫಿಕೇಶನ್ ಅನ್ನು ನಾವು ಪಡ್ಕೊಳ್ಬಹುದು. ಸೊ ಅದಕ್ಕೆ UGCಯ ಮಾನ್ಯತೆ ಕೂಡ ಇದೆ. ಸೊ ಇಂಥ ಒಂದು ಮುಕ್ತ ವಿಶ್ವವಿದ್ಯಾನಿಲಯ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಸ್ಥಾಪನೆ ಆಯಿತು ಅಂತ ಹೇಳಿ ಕೇಳಿದ್ದಾರೆ. ಸೊ ಭಾರತದಲ್ಲಿ ಸ್ಥಾಪನೆಯಾದಂತಹ ಮೊಟ್ಟ ಮೊದಲ ಮುಕ್ತ ವಿಶ್ವವಿದ್ಯಾನಿಲಯ ಯಾವುದು ಅಂತ ಹೇಳಿದ್ರೆ ಆಂಧ್ರ ಪ್ರದೇಶ್ ಓಪನ್ ಯೂನಿವರ್ಸಿಟಿ ಅಂತೇಳಿ 1982ರಲ್ಲಿ ಹೈದರಾಬಾದ್ ನಲ್ಲಿ ಆಂಧ್ರ ಪ್ರದೇಶ ಓಪನ್ ಯೂನಿವರ್ಸಿಟಿ, ಆಂಧ್ರ ಪ್ರದೇಶ ಮುಕ್ತ ಯೂನಿವರ್ಸಿಟಿ ಅಂತೇಳಿ ಆರಂಭ ಮಾಡ್ತಾರೆ. ಸೊ ಇದೇ ಆಂಧ್ರ ಪ್ರದೇಶ ಮುಕ್ತ ಯೂನಿವರ್ಸಿಟಿಯನ್ನ ನೆಕ್ಸ್ಟ್ ರಿನೇಮ್ ಮಾಡ್ತಾರೆ, ಮರುನಾಮಕರಣ ಮಾಡ್ತಾರೆ. ಏನಂತೇಳಿ ಮರುನಾಮಕರಣ ಮಾಡ್ತಾರೆ ಅಂತ ಹೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಮುಕ್ತ ವಿಶ್ವವಿದ್ಯಾನಿಲಯ ಹೈದರಾಬಾದ್ ಅಂತೇಳಿ ಮರುನಾಮಕರಣವನ್ನ ಮಾಡ್ತಾರೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ 1 ಡಾಕ್ಟರ್ BR ಅಂಬೇಡ್ಕರ್ ಮುಕ್ತ ವಿಶ್ವವಿದ್ಯಾನಿಲಯ ಹೈದರಾಬಾದ್ ನಲ್ಲಿರುವಂತ ವಿಶ್ವವಿದ್ಯಾನಿಲಯ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ. ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನ್ ಅಂದ್ರೆ NBA ಈಸ್ ಕನೆಕ್ಟೆಡ್ ವಿತ್ ದ ಅಕ್ರೆಡಿಟೇಷನ್ ಆಫ್. ರಾಷ್ಟ್ರೀಯ ಮಾನ್ಯತಾ ಮಂಡಳಿ ಅಂದ್ರೆ NBA ಈ ಕೆಳಗಿನ ಯಾವ ಮಾನ್ಯತಾ ಸಂಸ್ಥೆಗೆ ಸಂಬಂಧಿಸಿದಾಗಿದೆ? ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ದೂರ ಶಿಕ್ಷಣ ಸಂಸ್ಥೆಗಳು, ತಾಂತ್ರಿಕ ಶಿಕ್ಷಣ ಒದಗಿಸುವಂತಹ ಸಂಸ್ಥೆಗಳು, ವೃತ್ತಿಪರ ಶಿಕ್ಷಣ ಸಂಸ್ಥೆಗಳು, ಹಾಗೆಯೇ ಸಂಸ್ಥೆಯು ಒದಗಿಸುವ ತಾಂತ್ರಿಕ ಕಾರ್ಯಕ್ರಮಗಳು. ಸೊ ಈ ರಾಷ್ಟ್ರೀಯ ಮಾನ್ಯತಾ ಮಂಡಳಿ ತಾಂತ್ರಿಕ ಕೋರ್ಸ್ಗಳನ್ನ ಒದಗಿಸುವಂತಹ ಶಿಕ್ಷಣ ಸಂಸ್ಥೆಗಳಿಗೆ ಮಾನ್ಯತೆಯನ್ನ ನೀಡುವಂತಹ ಸಂಸ್ಥೆ. ಹಾಗಾಗಿ ಇಲ್ಲಿ ಆಪ್ಷನ್ 4 ಇದಕ್ಕೆ ಸರಿಯಾದಂತಹ ಉತ್ತರ. ಟೆಕ್ನಿಕಲ್ ಪ್ರೋಗ್ರಾಮ್ ಆಫರ್ಡ್ ಬೈ ಅನ್ ಇನ್ಸ್ಟಿಟ್ಯೂಷನ್. ಸಂಸ್ಥೆಯು ಒದಗಿಸುವಂತಹ ತಾಂತ್ರಿಕ ಕಾರ್ಯಕ್ರಮಗಳು. ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಎರಡು ಮಾನ್ಯತಾ ಸಂಸ್ಥೆಗಳು ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಮಾನ್ಯತೆಯನ್ನ ಕೊಡ್ತದೆ, ಮೌಲ್ಯಮಾಪನವನ್ನ ಮಾಡ್ತದೆ. ಸೊ ಒಂದು ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ NAC ಅಂತೇಳಿ, ಇನ್ನೊಂದು ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನ್. The National Board of Accreditation or NBA is one of the two major bodies responsible for accreditation of higher education institutions in India. So along with the National Assessment and Accreditation Council, that is NAC. So NBA accredits technical programs only, such as engineering and management programs, while NAC, National Assessment and Accreditation Council, accredits ಜನರಲ್ ಕಾಲೇಜಸ್ ಅಂಡ್ ಯೂನಿವರ್ಸಿಟೀಸ್. ಸೊ ನಮ್ಮ ದೇಶದಲ್ಲಿ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ, ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಮಾನ್ಯತೆಯನ್ನ ಕೊಡೋದಕ್ಕೋಸ್ಕರ ಹಾಗೂ ಅವುಗಳನ್ನ ಮೌಲ್ಯಮಾಪನ ಮಾಡೋದಕ್ಕೋಸ್ಕರ ಪ್ರಮುಖವಾಗಿ 2 ಮಾನ್ಯತೆ ಸಂಸ್ಥೆಗಳು ಇವೆ, ಕಾರ್ಯಾಚರಣೆ ಮಾಡ್ತಾ ಇವೆ. ಸೊ ಅವುಗಳಲ್ಲಿ ಒಂದು NAC, ನಿಮ್ಗೆ ಈಗಾಗಲೇ ಗೊತ್ತಿದೆ, ಇದು ಯೂನಿವರ್ಸಿಟಿ ಹಾಗೇನೆ ಕಾಲೇಜುಗಳಿಗೆ ಅವುಗಳ ಗುಣಮಟ್ಟದ ಆಧಾರದ ಮೇಲೆ ಒಂದು ಸ್ಕೋರ್ ಅನ್ನ ಕೊಡುವಂತ, ಗ್ರೇಡಿಂಗ್ ಅನ್ನ ಕೊಡುವಂತ ಪದ್ಧತಿ ಇದೆ. ಸೊ ಅದೇ ರೀತಿ ಇನ್ನೊಂದು NBA ಅಂತೇಳಿ, ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನ್, ಇದು ಕೇವಲ ತಾಂತ್ರಿಕ ಕೋರ್ಸ್ಗಳಿಗೆ ಅಂದ್ರೆ ಇಂಜಿನಿಯರಿಂಗ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಸೊ ಇಂತಹ ಟೆಕ್ನಿಕಲ್ ಕೋರ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾರ್ಯಾಚರಣೆ ಮಾಡ್ತಾ ಇರುವಂತಹ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಮಾನ್ಯತೆಯನ್ನ ಕೊಡುವಂತದ್ದು NBA. ಸೊ ಇದು ಪ್ರಮುಖವಾಗಿ NBA ಅಂಡ್ NAC ಇವೆರಡರ ಮಧ್ಯೆ ಇರುವಂತಹ ಡಿಫರೆನ್ಸ್. ಸೊ ಇದನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ನೆಕ್ಸ್ಟ್ ಕ್ವಶನ್ 2023ರ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಾಗೆ, ವಿಚ್ ಏನ್ಷಿಯಂಟ್ ಸೆಂಟರ್ ಆಫ್ ಲರ್ನಿಂಗ್ ಈಸ್ ಆಫನ್ ಕನ್ಸಿಡರ್ಡ್ ಆಸ್ ದ ವರ್ಲ್ಡ್ಸ್ ಫಸ್ಟ್ ಯೂನಿವರ್ಸಿಟಿ ಅಂಡ್ ವಾಸ್ ಲೊಕೇಟೆಡ್ ಇನ್ ಪ್ರೆಸೆಂಟ್ ಡೇ ಬಿಹಾರ್. ಯಾವ ಪ್ರಾಚೀನ ಕಲಿಕೆಯ ಕೇಂದ್ರವನ್ನ ಪ್ರಪಂಚದ ಮೊದಲ ವಿಶ್ವವಿದ್ಯಾನಿಲಯವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇಂದಿನ ಬಿಹಾರದಲ್ಲಿದೆ? ಸೊ ಈ ಕ್ವಶನ್ ತುಂಬಾ ಸಲ ರಿಪೀಟ್ ಆಗಿದೆ, ಕೆಸೆಟ್ ಪರೀಕ್ಷೆಯಲ್ಲಿ ತುಂಬಾ ಸಲ ರಿಪೀಟ್ ಆದಂತ ಕ್ವಶನ್ ಇದು. ವಿಶ್ವವಿದ್ಯಾನಿಲಯ ಯಾವುದು ಅಂತ ಹೇಳಿದ್ರೆ ನಳಂದಾ ವಿಶ್ವವಿದ್ಯಾನಿಲಯ, ಬಿಹಾರದಲ್ಲಿರುವಂತಹ ನಳಂದಾ ವಿಶ್ವವಿದ್ಯಾನಿಲಯ. ನಳಂದಾ ವಿಶ್ವವಿದ್ಯಾನಿಲಯಕ್ಕೆ ಪ್ರಾಚೀನ ಇತಿಹಾಸವೇ ಇದೆ, ಸಾಕಷ್ಟು ಜ್ಞಾನ ಭಂಡಾರವನ್ನು ಹೊಂದಿದ್ದಂತಹ ಒಂದು ಪ್ರಮುಖವಾಗಿರುವಂತಹ ವಿಶ್ವವಿದ್ಯಾನಿಲಯ ಅಂತ ಹೇಳ್ಬಹುದು. ದ ಮಹಾವಿಹಾರ ಆಫ್ ನಳಂದಾ ಇನ್ ಬಿಹಾರ್ ಎಸ್ಟಾಬ್ಲಿಷ್ಡ್ ಇನ್ 5th century was the first world's residential university. ಜಗತ್ತಿನ ಮೊದಲ ವಸತಿಯುತ ವಿಶ್ವವಿದ್ಯಾನಿಲಯ
ಸೊ ಜಗತ್ತಿನ ಮೂಲೆ ಮೂಲೆಯಿಂದ ಈ ವಿಶ್ವವಿದ್ಯಾನಿಲಯಕ್ಕೆ ವಿದ್ಯಾರ್ಥಿಗಳು ಬರ್ತಾ ಇದ್ರು. ಸೊ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹಾಗೆಯೇ ಸಾವಿರಾರು ಸಂಖ್ಯೆಯಲ್ಲಿ ಶಿಕ್ಷಕರು ಒಂದು ವಿಶ್ವವಿದ್ಯಾನಿಲಯದಲ್ಲಿ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿದ್ರು. ಸೊ ಇಟ್ ವಾಸ್ ಆಕ್ಟಿವ್ ಫಾರ್ ಓವರ್ 800 ಇಯರ್ಸ್. ಸುಮಾರು 800 ವರ್ಷಗಳಿಗೂ ಅಧಿಕ ಕಾಲ ಈ ಒಂದು ಯೂನಿವರ್ಸಿಟಿ ವಿಶ್ವವಿದ್ಯಾನಿಲಯ ಕಾರ್ಯಾಚರಣೆಯನ್ನ ಮಾಡ್ತಾ ಇತ್ತು. ಇಟ್ ಹಾಸ್ಟೆಡ್ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಅಂಡ್ ಸ್ಕಾಲರ್ಸ್ ಫ್ರಮ್ ಏಷ್ಯಾ ಸ್ಟಡಿಂಗ್ ಸಬ್ಜೆಕ್ಟ್ಸ್ ಲೈಕ್ ಬುದ್ಧಿಸಮ್, ಮ್ಯಾಥಮೆಟಿಕ್ಸ್ ಅಂಡ್ ಲಾಜಿಕ್. ಸೊ ದೇಶ ವಿದೇಶದಿಂದ ವಿದ್ಯಾರ್ಥಿಗಳು ಈ ಒಂದು ವಿಶ್ವವಿದ್ಯಾನಿಲಯಕ್ಕೆ ಕಲಿಕೆಗಾಗಿ ಬರ್ತಾ ಇದ್ರು. ಪ್ರಮುಖವಾಗಿ ಏಷ್ಯಾದಿಂದ, ಯುರೋಪ್ನಿಂದ. ಸೊ ಈ ಒಂದು ವಿಶ್ವವಿದ್ಯಾನಿಲಯಕ್ಕೆ ಶಿಕ್ಷಣಕ್ಕಾಗಿ ಬರ್ತಾ ಇದ್ರು. ಸೊ ಇಲ್ಲಿ ಪ್ರಮುಖವಾಗಿ ಬೌದ್ಧ ಧರ್ಮದ ಬಗ್ಗೆ, ಹಾಗೆಯೇ ಗಣಿತಶಾಸ್ತ್ರ ಹಾಗೂ ತರ್ಕಶಾಸ್ತ್ರದ ಬಗ್ಗೆ ಪ್ರಮುಖವಾಗಿರುವಂತಹ ಬೋಧನೆಯನ್ನ ಮಾಡಲಾಗ್ತಾ ಇತ್ತು. ಹಾಗೆಯೇ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಕೂಡ, ಖಗೋಳ ಶಾಸ್ತ್ರದ ಬಗ್ಗೆ ಕೂಡ ಈ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಅಪಾರವಾದಂತಹ ಜ್ಞಾನವನ್ನ ಹೊಂದಿದಂತಹ ವಿದ್ವಾಂಸರು ವಿದ್ಯಾರ್ಥಿಗಳಿಗೆ ಬೋಧನೆಯನ್ನ ಮಾಡ್ತಾ ಇದ್ರು ಅಂತೇಳಿ ನಮಗೆ ಇತಿಹಾಸಗಳಿಂದ ತಿಳಿದು ಬರ್ತದೆ. ದ ಯೂನಿವರ್ಸಿಟಿ ವಾಸ್ ಸೆಂಟ್ರಲ್ ಟು ಏನ್ಷಿಯಂಟ್ ಇಂಡಿಯಾಸ್ ಇಂಟೆಲೆಕ್ಚುಯಲ್ ಲೈಫ್ ಅಂಟಿಲ್ ಇಟ್ಸ್ ಡಿಸ್ಟ್ರಕ್ಷನ್ ಇನ್ 1193 ಕ್ರೈಸ್ಟ್ ಇರಾ. ಸೊ ಈ ನಳಂದ ವಿಶ್ವವಿದ್ಯಾನಿಲಯ ಭವ್ಯವಾದಂತಹ ಪ್ರಾಚೀನ ಪರಂಪರೆಯನ್ನ ಒಳಗೊಂಡಿದೆ. ಅಪಾರವಾದಂತಹ ಜ್ಞಾನ ಸಂಪತ್ತು ಆ ಒಂದು ವಿಶ್ವವಿದ್ಯಾನಿಲಯದಲ್ಲಿತ್ತು. ಸೊ 1193ರಲ್ಲಿ ಬುಕ್ತಿಯಾರ್ ಖಿಲ್ಜಿ ಅನ್ನುವಂತ ಒಬ್ಬ ದಾಳಿಕೋರನ ಆಕ್ರಮಣಕ್ಕೆ ಒಳಗಾಗಿ ಈ ಯೂನಿವರ್ಸಿಟಿ ತನ್ನ ಎಲ್ಲ ಅಸ್ತಿತ್ವವನ್ನ ಕಳೆದುಕೊಳ್ತು. ಸೊ ಈ ಒಂದು ವಿಶ್ವವಿದ್ಯಾನಿಲಯಕ್ಕೆ ಬುಕ್ತಿಯಾರ್ ಖಿಲ್ಜಿಯ ಸೈನ್ಯ ಬೆಂಕಿ ಇಟ್ಟ ಪರಿಣಾಮ ಸೊ ಎಲ್ಲ ಜ್ಞಾನ ಗ್ರಂಥ ಭಂಡಾರಗಳು ಉರುಳಿಕೆ ಪ್ರಾರಂಭ ಆಯಿತು. ಸೊ ಈ ಒಂದು ಗ್ರಂಥ ಭಂಡಾರಗಳು ಸುಮಾರು 3 ತಿಂಗಳಿಗೂ ಹೆಚ್ಚು ಕಾಲ ಸತತವಾಗಿ ಉರಿದು ಬೆಂಕಿಗೆ ಆಹುತಿಯಾಯಿತು ಅಂತೇಳಿ ಇತಿಹಾಸಕಾರರು ಈ ಒಂದು ಭೀಭತ್ಸವಾದಂತಹ ಸೊ ಭಾರತದ ಪ್ರಾಚೀನ ಸಂಸ್ಕೃತಿಯ ಮೇಲೆ ಆದಂತಹ ಭೀಕರವಾದಂತಹ ದಾಳಿಯನ್ನು ಇತಿಹಾಸಕಾರರು ಈ ರೀತಿ ವಿವರಿಸ್ತಾರೆ. ಸೊ ಅಷ್ಟೊಂದು ಜ್ಞಾನ ಸಂಪತ್ತು ಆ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಇತ್ತು. ಕಳೆದ ವರ್ಷ 2024ರಲ್ಲಿ ಪ್ರಧಾನಮಂತ್ರಿಯವರು ನಳಂದ ವಿಶ್ವವಿದ್ಯಾಲಯದ ಒಂದು ಹೊಸ ಕ್ಯಾಂಪಸ್ಗೆ ಶಂಕುಸ್ಥಾಪನೆಯನ್ನ ಮಾಡಿದ್ರು. ವಾಟ್ ಇಸ್ ದ ಪ್ರೈಮರಿ ಫೋಕಸ್ ಆಫ್ ಓರಿಯೆಂಟಲ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ? ಭಾರತದಲ್ಲಿ ಪೌರಾತ್ಯ ಕಲಿಕೆಯ ಪ್ರಾಥಮಿಕ ಗಮನ ಯಾವುದು ಅಂತ ಹೇಳಿ ಕೇಳಿದರೆ, ಸೊ ಭಾರತದಲ್ಲಿ ಪೌರಾತ್ಯ ಕಾರ್ಯಕ್ರಮಗಳ ಪ್ರಮುಖವಾಗಿರುವಂತಹ ಗಮನ ಏನಂತ ಹೇಳಿದ್ರೆ, ಸೊ ಭಾರತೀಯ ಸಾಂಪ್ರದಾಯಿಕ ಕಲೆ ಮತ್ತು ಸಂಸ್ಕೃತಿಯನ್ನ ರಕ್ಷಿಸುವಂತದ್ದು ಈ ಪೌರಾತ್ಯ ಕಲಿಕೆಯ ಕಾರ್ಯಕ್ರಮಗಳ ಪ್ರಾಥಮಿಕ ಉದ್ದೇಶ ಆಗಿರುವಂತದ್ದು. ಟು ಪ್ರಿಸರ್ವ್ ಟ್ರೆಡಿಷನಲ್ ಆರ್ಟ್ಸ್ ಅಂಡ್ ಕಲ್ಚರ್. ದ ಪ್ರೈಮರಿ ಫೋಕಸ್ ಆಫ್ ಓರಿಯೆಂಟಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ rooted in Indology is to revive, preserve and study the ancient knowledge languages. ಅಳಿವಿನ ಅಂಚಿನಲ್ಲಿರುವಂತಹ ಪ್ರಾಚೀನ ಭಾರತದ ಭಾಷೆಗಳಾಗಿರುವಂತಹ ಸಂಸ್ಕೃತ ಇರಬಹುದು, ಪ್ರಾಕೃತ ಭಾಷೆ ಇರಬಹುದು. ಸೊ ಇವುಗಳನ್ನ ಸಂರಕ್ಷಣೆ ಮಾಡುವಂಥದ್ದು, ಆ ಭಾಷೆಗಳ ಕಲಿಕೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡುವಂಥದ್ದು. ಹಾಗೆಯೇ ಪುರಾತನ ತತ್ವಶಾಸ್ತ್ರ, ಸಾಹಿತ್ಯ, ಇತಿಹಾಸ ಮತ್ತು ಸಂಸ್ಕೃತಿಯನ್ನ ರಕ್ಷಿಸಿ ಬೆಳೆಸುವಂಥದ್ದು, ಅದಕ್ಕೆ ಸಂಬಂಧಪಟ್ಟಾಗಿ ಶೈಕ್ಷಣಿಕ ಕಾರ್ಯಕ್ರಮಗಳನ್ನ ರೂಪಿಸುವಂಥದ್ದು. ಸೊ ಇದೆಲ್ಲ ಈ ಒಂದು ಪೌರಾತ್ಯ ಕಾರ್ಯಕ್ರಮಗಳ ಪ್ರಮುಖವಾಗಿರುವಂತಹ ಉದ್ದೇಶ. ಸೊ ದೀಸ್ ಪ್ರೋಗ್ರಾಮ್ಸ್ ಇನ್ವಾಲ್ವ್ ಕಲೆಕ್ಷನ್, ಸ್ಟಡಿ ಅಂಡ್ ಡಿಸೆಮಿನೇಷನ್ ಆಫ್ ರೇರ್ ಮ್ಯಾನುಸ್ಕ್ರಿಪ್ಟ್ಸ್ ಅಂಡ್ ಕ್ಲಾಸಿಕಲ್ ಟೆಕ್ಸ್ಟ್ ಟು ಸೇಫ್ ಗಾರ್ಡ್ ಇಂಡಿಯಾಸ್ ರಿಚ್ ಕಲ್ಚರಲ್ ಅಂಡ್ ಲಿಂಗ್ವಿಸ್ಟಿಕ್ ಹೆರಿಟೇಜ್ ಫ್ರಮ್ ಡಿಸೇಪಿರಿಂಗ್. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ, ವಿಚ್ ಅಮಂಗ್ ದ ಫಾಲೋವಿಂಗ್ ಕೆನಾಟ್ ಬಿ ಸ್ಟ್ಯಾಂಡ್ ಅಲೋನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಎಜುಕೇಶನ್? ಇಲ್ಲಿ ಆಯ್ಕೆಗಳನ್ನು ನೋಡಿ, ಅಫಿಲಿಯೇಟೆಡ್ ಕಾಲೇಜಸ್, ಬಿಸಿನೆಸ್ ಸ್ಕೂಲ್ಸ್, ನರ್ಸಿಂಗ್ ಸ್ಕೂಲ್ಸ್, ಪಾಲಿಟೆಕ್ನಿಕ್ಸ್. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಉನ್ನತ ಶಿಕ್ಷಣದ ಸ್ವತಂತ್ರ ಸಂಸ್ಥೆಯಾಗಿರಲಾರದು? ಅಂಗಸಂಸ್ಥೆ ಕಾಲೇಜುಗಳು, ಬಿಸಿನೆಸ್ ಶಾಲೆಗಳು, ನರ್ಸಿಂಗ್ ಶಾಲೆಗಳು, ಪಾಲಿಟೆಕ್ನಿಕ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಎಫಿಲಿಯೇಟೆಡ್ ಕಾಲೇಜಸ್ಗಳು. ಸೊ ಯಾಕಂತ ಹೇಳಿದ್ರೆ ಎಫಿಲಿಯೇಟೆಡ್ ಕಾಲೇಜಸ್ಗಳು ಯಾವುದೋ ಒಂದು ಯೂನಿವರ್ಸಿಟಿಗೆ ಅಥವಾ ಯಾವುದೋ ಒಂದು ಉನ್ನತ ಶಿಕ್ಷಣ ಸಂಸ್ಥೆಗೆ ಅವು ಅಧೀನಕ್ಕೆ ಒಳಪಟ್ಟಿರ್ತವೆ. ಸೊ ಆ ಒಂದು ಉನ್ನತ ಶಿಕ್ಷಣ ಸಂಸ್ಥೆ ಅಥವಾ ವಿಶ್ವವಿದ್ಯಾನಿಲಯ ರೂಪಿಸುವಂತ ನಿಯಮಗಳನ್ನ ಆ ಒಂದು ಸಂಸ್ಥೆ ಪಾಲನೆಯನ್ನ ಮಾಡಬೇಕು, ಅಂಗಸಂಸ್ಥೆ ಕಾಲೇಜುಗಳು. ಹಾಗಾಗಿ ಇವು ಸ್ವತಂತ್ರ ಸಂಸ್ಥೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕೆಲವೊಂದಿಷ್ಟು ಬಿಸಿನೆಸ್ ಸ್ಕೂಲ್ಸ್ಗಳು, ನರ್ಸಿಂಗ್ ಸ್ಕೂಲ್ಸ್ಗಳು ಹಾಗೆ ಪಾಲಿಟೆಕ್ನಿಕ್ಸ್ ಇನ್ಸ್ಟಿಟ್ಯೂಷನ್ಸ್ಗಳು ಸ್ವತಂತ್ರ ಸಂಸ್ಥೆ ಆಗಿರಬಹುದು. ಸೊ ಎಫಿಲಿಯೇಟೆಡ್ ಕಾಲೇಜಸ್ಗಳು ಅಥವಾ ಅಂಗಸಂಸ್ಥೆ ಕಾಲೇಜುಗಳು ಯಾವಾಗ್ಲೂ ಯಾವ್ದಾದ್ರೂ ಒಂದು ವಿಶ್ವವಿದ್ಯಾನಿಲಯ ಅಥವಾ ಯಾವುದೇ ಒಂದು ಉನ್ನತ ಶಿಕ್ಷಣ ಸಂಸ್ಥೆಯ ಅಧೀನಕ್ಕೆ ಒಳಪಟ್ಟಿದೆ. ಸೊ ಹಾಗಾಗಿ ಇದಕ್ಕೆ ಇಲ್ಲಿ ಸರಿಯಾದಂತ ಉತ್ತರ ಅಂಗಸಂಸ್ಥೆ ಕಾಲೇಜುಗಳು, ಎಫಿಲಿಯೇಟೆಡ್ ಕಾಲೇಜಸ್ಗಳು. ಮುಂದಿನ ಪ್ರಶ್ನೆಯನ್ನು ನೋಡಿ, a university that shares learning resources with the different university can be described as. ವಿವಿಧ ವಿಶ್ವವಿದ್ಯಾನಿಲಯಗಳೊಂದಿಗೆ ಕಲಿಕೆಯ ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವ ವಿಶ್ವವಿದ್ಯಾನಿಲಯವನ್ನು ಹೀಗೆ ವಿವರಿಸಬಹುದು. ಸೊ ಒಂದು ಯೂನಿವರ್ಸಿಟಿ ಇನ್ನೊಂದು ಯೂನಿವರ್ಸಿಟಿಯ ಜೊತೆ ತನ್ನ ಕಲಿಕೆಯ ಸಂಪನ್ಮೂಲಗಳನ್ನ, ಲರ್ನಿಂಗ್ ರಿಸೋರ್ಸ್ ಗಳನ್ನ ಶೇರ್ ಮಾಡ್ತದೆ. ಅಂತ ಯೂನಿವರ್ಸಿಟಿಯನ್ನು ನಾವು ಏನಂತ ಹೇಳಿ ಕರಿತೇವೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದರೆ, ವಿವಿಧ ವಿಶ್ವವಿದ್ಯಾನಿಲಯಗಳೊಂದಿಗೆ
ತನ್ನ ಕಲಿಕಾ ಸಂಪನ್ಮೂಲಗಳನ್ನ ಹಂಚಿಕೊಳ್ಳುವಂತ ವಿಶ್ವವಿದ್ಯಾಲಯದ ಒಂದು ಪರಿಕಲ್ಪನೆಯನ್ನು ನಾವು ಮೆಟಾ ಯೂನಿವರ್ಸಿಟಿ ಅಂತೇಳಿ ಕರಿತೇವೆ. ಮೆಟಾ ವಿಶ್ವವಿದ್ಯಾನಿಲಯದ ಪರಿಕಲ್ಪನೆ ಅಂತೇಳಿ ಕರಿತೇವೆ. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ. ದ ಮೇನ್ ಪರ್ಪಸ್ ಆಫ್ ದ ಮೆಟಾ ಯೂನಿವರ್ಸಿಟಿ ಇಸ್ ಟು ಶೇರ್ ಲರ್ನಿಂಗ್ ರಿಸೋರ್ಸಸ್ ವಿತ್ ಡಿಫರೆಂಟ್ ಯೂನಿವರ್ಸಿಟೀಸ್ ಆರ್ ಕಾಲೇಜಸ್ by using the latest technologies in order to enable the students to benefit from the learning resources available in different institutions. So next question ಅನ್ನು ನೋಡಿ. NAAC, National Assessment and Accreditation Council, is an recognizing body, accrediting body, affiliating body, auditing body. NAAC ಎನ್ನುವುದು ಗುರುತಿಸುವ ಸಂಸ್ಥೆ, ಮಾನ್ಯತೆ ನೀಡುವ ಸಂಸ್ಥೆ, ಅಂಗ ಸಂಸ್ಥೆ ಅಥವಾ ಲೆಕ್ಕ ಪರಿಶೋಧನಾ ಸಂಸ್ಥೆ. ಈಗಾಗಲೇ ನಾವು ನ್ಯಾಕ್ ನ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಸೊ ನ್ಯಾಕ್ ಅನ್ನುವಂಥದ್ದು ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಮಾನ್ಯತೆಯನ್ನ ಹಾಗೂ ಮೌಲ್ಯಮಾಪನವನ್ನ ನೀಡುವಂತ ಪ್ರಮುಖವಾಗಿರುವಂತ ಕೇಂದ್ರ ಸರ್ಕಾರದ ಸಂಸ್ಥೆ. ಕೇಂದ್ರ ಶಿಕ್ಷಣ ಇಲಾಖೆಯ ಅಂಡರ್ ಅಲ್ಲಿ ಈ ನ್ಯಾಕ್ ಅನ್ನುವಂತ ಸಂಸ್ಥೆ ಬರ್ತದೆ. ಸೊ ಈ ನ್ಯಾಕ್ ಸಂಸ್ಥೆಯ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಸೊ ಈ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್ ನ್ಯಾಕ್ ಅನ್ನ 1994ರಲ್ಲಿ ಸ್ಥಾಪನೆ ಮಾಡಲಾಯಿತು. ಸೊ ಇದರ ಕೇಂದ್ರ ಕಚೇರಿ ಇರುವಂತದ್ದು ನಮ್ಮ ಬೆಂಗಳೂರಿನಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಸೊ ಇದರ ಪ್ರಸ್ತುತ ಅಧ್ಯಕ್ಷರು ಪ್ರೆಸೆಂಟ್ ಚೇರ್ಮನ್ ಅನಿಲ್ ದತ್ತಾತ್ರೇಯ ಸಹಸ್ರಬುದ್ಧೆ ಅಂತ ಹೇಳಿ. ಈ ಪ್ರಶ್ನೆ ಕೂಡ ನಿಮಗೆ ಪರೀಕ್ಷೆಯಲ್ಲಿ ಬರಬಹುದು. ಪ್ರೆಸೆಂಟ್ ಚೇರ್ಮನ್ ಇಸ್ ಅನಿಲ್ ದತ್ತಾತ್ರೇಯ ಸಹಸ್ರಬುದ್ಧೆ. ಸೊ ದ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್ ಇಸ್ ಎನ್ ಆಟೋನಮಸ್ ಬಾಡಿ. ಇದು ಕೇಂದ್ರ ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಬರುವಂತಹ ಒಂದು ಸ್ವಾಯತ್ತ ಸಂಸ್ಥೆ. ಸೊ ಇಟ್ ಅಸೆಸಸ್ ಅಂಡ್ ಅಕ್ರೆಡಿಟ್ಸ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಸಚ್ ಎಸ್ ಕಾಲೇಜಸ್ ಅಂಡ್ ಯೂನಿವರ್ಸಿಟೀಸ್. ನಿರ್ದಿಷ್ಟ ವಿಶ್ವವಿದ್ಯಾನಿಲಯ ಅಥವಾ ಯಾವುದೇ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಸೊ ಅಲ್ಲಿಯ ಒಟ್ಟಾರೆಯಾದಂತಹ ಸಮಗ್ರವಾದಂತಹ ಶೈಕ್ಷಣಿಕ ಚಟುವಟಿಕೆಗಳ ಕುರಿತಾಗಿ ಒಂದು ಗ್ರೇಡಿಂಗ್ ಅನ್ನ ಕೊಡುತ್ತದೆ. ಸೊ ಈ ಒಂದು ಗ್ರೇಡಿಂಗ್ ಅನ್ನ ಪ್ರಮುಖವಾಗಿ 8 ಸ್ತರಗಳಲ್ಲಿ ಕೊಡುತ್ತದೆ. ಸೊ ಒಂದು A++. ಸೊ ನ್ಯಾಕ್ ಔಟ್ ಆಫ್ 5ರಲ್ಲಿ ಇಷ್ಟು ಪಾಯಿಂಟ್ ಅಂತೇಳಿ ಆ ಒಂದು ಉನ್ನತ ಶಿಕ್ಷಣ ಸಂಸ್ಥೆಯನ್ನ ಅಸೆಸ್ ಮಾಡ್ತದೆ. ಸೊ ಇಲ್ಲಿ ನೋಡಿ ಗ್ರೇಡಿಂಗ್ ಸಿಸ್ಟಮ್ ಅನ್ನ ನೋಡ್ಕೊಳ್ಳಿ. ಇದರ ಬಗ್ಗೆ ಕೂಡ ನಿಮಗೆ ಪ್ರಶ್ನೆಗಳು ಬರುವಂತ ಸಾಧ್ಯತೆ ಇಲ್ಲಿ ಸೈಡ್ ಅಲ್ಲಿ ನೀವು ನೋಡ್ತಾ ಇರಬಹುದು. ಸೊ ಯಾವುದೊಂದು ವಿಶ್ವವಿದ್ಯಾನಿಲಯ ಅಥವಾ ಕಾಲೇಜುಗಳಿಗೆ A++ ಗ್ರೇಡಿಂಗ್ ಸಿಗ್ಬೇಕಿದ್ರೆ ಅದರ CGPA ಔಟ್ ಆಫ್ 5 CGPA ಬಿಟ್ವೀನ್ 3.51 to 4 ಇದಿದ್ರೆ A++ ಅಂತೇಳಿ ಗ್ರೇಡಿಂಗ್ ಅನ್ನ ಕೊಡ್ತಾರೆ. ಸೊ ಹಾಗೇನೆ A+ ಸಿಗ್ತಾ ಅಂತ ಹೇಳಿದ್ರೆ CGPA ಬಿಟ್ವೀನ್ 3.26 to 3.5. ಹಾಗೇನೆ ಎಗೆ CGPA ಬಿಟ್ವೀನ್ 3.01 to 3.25. ಸೊ ಈ ತರ ಎಲ್ಲಾ ಗ್ರೇಡಿಂಗ್ ಗೆ ಸ್ಕೋರ್ ಅನ್ನ ಕೊಟ್ಟಿದ್ದಾರೆ. ನೀವು ಅದನ್ನ ನೋಡ್ಕೊಳ್ಳಿ. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ. ಈ ಕೆಳಗಿನಗಳಲ್ಲಿ ಯಾವುದು NEP 2020ರ ಪ್ರಮುಖ ಲಕ್ಷಣವಲ್ಲ? ಸೊ ಇಲ್ಲಿ ಆಯ್ಕೆಗಳನ್ನು ನೋಡ್ತಾ ಬನ್ನಿ. ಗ್ರೇಡ್ 3ರಿಂದ ಎಲ್ಲಾ ವಿದ್ಯಾರ್ಥಿಗಳು ತಳಮಟ್ಟದ ಸಾಕ್ಷರತೆ ಮತ್ತು ಗಣಿತಜ್ಞತೆಯಲ್ಲಿ ಸಾಧಿಸುವುದಕ್ಕೆ ಹೆಚ್ಚಿನ ಆದ್ಯತೆ. ಹೈಯೆಸ್ಟ್ ಪ್ರಿಯಾರಿಟಿ ಟು ಅಚೀವಿಂಗ್ ಫೌಂಡೇಶನಲ್ ಲಿಟರಸಿ ಅಂಡ್ ನ್ಯೂಮರಸಿ ಬೈ ಆಲ್ ಸ್ಟೂಡೆಂಟ್ಸ್ ಬೈ ಗ್ರೇಡ್ 3. ಇದು NEPಯ ಪ್ರಮುಖವಾಗಿರುವಂತಹ ಒಂದು ಉದ್ದೇಶ, ಲಕ್ಷಣ. ಹಾಗೇನೆ ಸೆಕೆಂಡ್ ಒನ್, ಲರ್ನರ್ಸ್ ಫ್ಲೆಕ್ಸಿಬಿಲಿಟಿ ಟು ಚೂಸ್ ದೇರ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂಡ್ ಪ್ರೋಗ್ರಾಮ್ಸ್. ಕಲಿಕಾರ್ಥಿಗಳು ತಮ್ಮ ಕಲಿಕಾ ಉದ್ದೇಶ ಮತ್ತು ಕಾರ್ಯಕ್ರಮಗಳ ಆಯ್ಕೆಯಲ್ಲಿ ನಮ್ಯತೆಯನ್ನ ಸಾಧಿಸುವಂಥದ್ದು, ಒಂದು ಫ್ಲೆಕ್ಸಿಬಿಲಿಟಿಯನ್ನ ಕೊಡುವಂಥದ್ದು. ಇದು ಕೂಡ NEPಯ ಪ್ರಮುಖವಾಗಿರುವಂತಹ ಗುಣಲಕ್ಷಣ ಹೌದು. ಹಾಗೇನೆ ಕಲಿಸುವಿಕೆ ಮತ್ತು ಕಲಿಕೆಯಲ್ಲಿ ಬಹುಭಾಷಿಕತೆ ಮತ್ತು ಭಾಷಾ ಶಕ್ತಿಯನ್ನ ಉತ್ತೇಜಿಸುವುದು, ಇದು ಕೂಡ ಪ್ರಮುಖವಾಗಿರುವಂತಹ ಉದ್ದೇಶ. ಪ್ರಮೋಟಿಂಗ್ ಮಲ್ಟಿಲಿಂಗ್ವಲಿಸಮ್ ಅಂಡ್ ದ ಪವರ್ ಆಫ್ ಲ್ಯಾಂಗ್ವೇಜ್ ಇನ್ ಟೀಚಿಂಗ್ ಅಂಡ್ ಲರ್ನಿಂಗ್, ಇದು ಪ್ರಮುಖವಾಗಿರುವಂತಹ ಉದ್ದೇಶ ಹೌದು, NEPಯಲ್ಲಿ ಬರುತ್ತೆ. ಹಾಗೇನೆ ಆಪ್ಷನ್ ಡಿ ಅನ್ನು ನೋಡಿ. ಕಲಿಕೆಯ ನಿಯಮಿತವಾದ ರಚನಾತ್ಮಕ ಮೌಲ್ಯಮಾಪನಕ್ಕಿಂತ ಸಾರಾಂಶ ಮೌಲ್ಯಮಾಪನಕ್ಕೆ ಗಮನ ಹರಿಸುವಂಥದ್ದು. ಫೋಕಸ್ ಆನ್ ಸಮ್ಮೇಟಿವ್ ಅಸೆಸ್ಮೆಂಟ್ ರಾದರ್ ದನ್ ರೆಗ್ಯುಲೇಟಿವ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಆಫ್ ಲರ್ನಿಂಗ್. ಸೊ NEP ಏನ್ ಹೇಳ್ತದೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳನ್ನ ನಾವು ಸತತವಾಗಿ ರೆಗ್ಯುಲರ್ ಆಗಿ ಫಾರ್ಮೇಟಿವ್ ಅಸೆಸ್ಮೆಂಟ್ ಗೆ ಒಳಪಡಿಸಬೇಕು, ರೂಪನಾತ್ಮಕ ಮೌಲ್ಯಮಾಪನಕ್ಕೆ ನಾವು ಸತತವಾಗಿ ಒಳಪಡಿಸಬೇಕು ಅಂತೇಳಿ NEP 2020 ಹೇಳ್ತದೆ. ಬಟ್ ಇಲ್ಲಿ ಹೇಳಿದರೆ ಫೋಕಸ್ ಆನ್ ಸಮ್ಮೇಟಿವ್ ಅಸೆಸ್ಮೆಂಟ್. ಸೊ ಸಮ್ಮೇಟಿವ್ ಅಸೆಸ್ಮೆಂಟ್ ಅಂತ ಹೇಳಿದ್ರೆ ಒಂದು ತರಗತಿ ಅಥವಾ ಒಂದು ಕೋರ್ಸ್ನ ಅಂತ್ಯದ ವೇಳೆಗೆ ಆತನನ್ನ ಮುಂದಿನ ತರಗತಿಗೆ ಅಥವಾ ಮುಂದಿನ ವರ್ಗಕ್ಕೆ ಪಾಸ್ ಮಾಡಲಿಕ್ಕೆ, ಉತ್ತೀರ್ಣಗೊಳಿಸಲಿಕ್ಕೆ, ವರ್ಗಾಯಿಸಲಿಕ್ಕೆ ಮಾಡುವಂತ ಒಂದು ಅಸೆಸ್ಮೆಂಟ್ ಅನ್ನು ನಾವು ಸಮ್ಮೇಟಿವ್ ಅಸೆಸ್ಮೆಂಟ್ ಅಂತ ಹೇಳಿ ಕರಿತೇವೆ. ಆದ್ರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಕಲಿಕಾ ಚಟುವಟಿಕೆಯ ಜೊತೆಗೆ ಆತನ ಕಲಿಕೆಯ ಪ್ರತಿ ಹಂತದಲ್ಲೂ ಕೂಡ ಆತನ ಮೌಲ್ಯಮಾಪನ ಮಾಡುವುದನ್ನು ನಾವು ಫಾರ್ಮೇಟಿವ್ ಅಸೆಸ್ಮೆಂಟ್ ಅಥವಾ ರೂಪನಾತ್ಮಕ ಮೌಲ್ಯಮಾಪನ ಅಂತ ಹೇಳಿ ನಾವು ಕರಿತೇವೆ. ಸೊ NEP ಇದನ್ನ ಹೇಳುವುದಿಲ್ಲ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ. ಇದು NEPಯ ಲಕ್ಷಣ ಅಲ್ಲ, ಆಪ್ಷನ್ ಡಿ. ಸೊ ಮುಂದಿನ ಪ್ರಶ್ನೆಯನ್ನ ನೋಡಿ. NIRF ಎಂದರೆ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೇವೆ. NIRF ನ
ಫುಲ್ ಫಾರ್ಮ್ ಕೇಳಿದರೆ. ಸೊ NIRF ನ ಫುಲ್ ಫಾರ್ಮ್ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್. ಆಪ್ಷನ್ ಬಿ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್. NIRF ರ್ಯಾಂಕಿಂಗ್ ನ ಬಗ್ಗೆ ಕೂಡ ನೀವು ತಿಳ್ಕೊಳ್ಬೇಕು. ಅಲ್ಲಿ ನಾನು ಪ್ರೀವಿಯಸ್ ಕ್ವಶನ್ ಅಲ್ಲಿ ಕೊಟ್ಟಿದ್ದೆ. ರೀಸೆಂಟ್ ಈ ವರ್ಷದ ರ್ಯಾಂಕಿಂಗ್ ಅನ್ನು ನೀವು ಪ್ರತಿಯೊಂದನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ನೆಕ್ಸ್ಟ್ ಕ್ವಶನ್, ವಿಶೇಷ ಶಿಕ್ಷಣ ಕೋರ್ಸ್ಗಳು ಈ ಮಂಡಳಿಯ ನಿಯಂತ್ರಣಕ್ಕೆ ಒಳಪಟ್ಟಿವೆ. ಸ್ಪೆಷಲ್ ಎಜುಕೇಶನ್ ಕೋರ್ಸಸ್ ಆರ್ ಕಂಟ್ರೋಲ್ಡ್ ಬೈ. ಸೊ ನಮ್ಮ ದೇಶದಲ್ಲಿ ವಿಶೇಷ ಶಿಕ್ಷಣ ಕೋರ್ಸ್ಗಳು ಅಂದ್ರೆ ಸ್ಪೆಷಲ್ ಎಜುಕೇಶನ್ ಕೋರ್ಸ್ಗಳು ಯಾವ ಸಂಸ್ಥೆಯ ನಿಯಂತ್ರಣಕ್ಕೆ ಒಳಪಟ್ಟಿದೆ ಅಂತೇಳಿ. ಸೊ ವಿಶೇಷ ಶಿಕ್ಷಣ ಕೋರ್ಸ್ಗಳು ನಮ್ಮ ದೇಶದಲ್ಲಿ ಭಾರತೀಯ ಪುನರ್ವಸತಿ ಮಂಡಳಿ, ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ, ಇದರ ನಿಯಂತ್ರಣಕ್ಕೆ ಒಳಪಟ್ಟಿದೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ. ಸ್ಪೆಷಲ್ ಎಜುಕೇಶನ್ ಕೋರ್ಸ್ಗಳು ವಿಶೇಷ ಅಗತ್ಯವುಳ್ಳಂತಹ ವಿದ್ಯಾರ್ಥಿಗಳಿಗೆ ರೂಪಿತವಾಗಿರುವಂತಹ ಒಂದು ಶಿಕ್ಷಣ ಕೋರ್ಸ್ಗಳು. ಇವುಗಳನ್ನ ನಿಯಂತ್ರಣ ಮಾಡುವಂತದ್ದು ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ. ಭಾರತದಲ್ಲಿ ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನ ನಿಯಂತ್ರಿಸುವಂತ ಪ್ರಮುಖ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ನೀವು ಏನಂತ ಬರೀಬೇಕಂತ ಹೇಳಿದ್ರೆ UGC, ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್. ಹಾಗೆಯೇ ರಾಷ್ಟ್ರೀಯ ಶಿಕ್ಷಕ ಶಿಕ್ಷಣ ಮಂಡಳಿ, ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ ಎಜುಕೇಶನ್, NCTE ಅಂತೇಳಿ ಕರೀತೇವೆ. ಇದು ನಮ್ಮ ದೇಶದಲ್ಲಿ ಶಿಕ್ಷಕ ಶಿಕ್ಷಣ ಕೋರ್ಸ್ ಗಳನ್ನ ನಿಯಂತ್ರಿಸುವಂತ ಪ್ರಮುಖವಾಗಿರುವಂತಹ ಸಂಸ್ಥೆ. ಇದು ಕೂಡ ಪ್ರಶ್ನೆಯಲ್ಲಿ ಬರಬಹುದು. ದೇಶದಲ್ಲಿ ಶಿಕ್ಷಕ ಕೋರ್ಸ್ ಗಳನ್ನ ನಿಯಂತ್ರಿಸುವಂತ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ನೀವು ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ ಎಜುಕೇಶನ್ ಅಂತ ಹೇಳಿ ಬರೀಬೇಕು. ಸೊ ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ ಎಜುಕೇಶನ್ ಅಥವಾ NCTE ಏನ್ ಮಾಡ್ತದೆ ಅಂತ ಹೇಳಿದ್ರೆ ಟೀಚರ್ ಎಜುಕೇಶನ್ ಕೋರ್ಸ್ ಗಳಿಗೆ ಸಂಬಂಧಪಟ್ಟಾಗೆ ಅಂದ್ರೆ B.Ed ಇರ್ಬೋದು, D.Ed ಇರ್ಬೋದು, ಎಲಿಮೆಂಟರಿ ಎಜುಕೇಶನ್, ಎಲಿಮೆಂಟರಿ ಟೀಚರ್ ಎಜುಕೇಶನ್ ಕೋರ್ಸ್ ಇರ್ಬೋದು. ಸೊ ಈ ತರ ಶಿಕ್ಷಕ ಶಿಕ್ಷಣ ಕೋರ್ಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ಪಠ್ಯಕ್ರಮಗಳನ್ನ ರೂಪಿಸುವಂತದ್ದು, ಅವುಗಳನ್ನ ನಿಯಂತ್ರಣ ಮಾಡುವಂತದ್ದು ಎಲ್ಲ ಕೆಲಸವನ್ನ NCTE ಮಾಡುತ್ತದೆ. So next question ಅನ್ನು ನೋಡಿ. The scheme introduced by the government to bridge up the gap in the skills to use computing devices by the urban and rural teachers. ಗಣಕಯಂತ್ರಗಳನ್ನು ಉಪಯೋಗಿಸುವ ಕೌಶಲ್ಯಗಳಲ್ಲಿ ನಗರ ಪ್ರದೇಶದ ಮತ್ತು ಗ್ರಾಮೀಣ ಶಿಕ್ಷಕರ ನಡುವಿನ ಅಂತರವನ್ನ ತೊಡೆದು ಹಾಕಲು ಸರ್ಕಾರ ಪರಿಚಯಿಸಿದ ಯೋಜನೆ. ಕಂಪ್ಯೂಟರ್ ಅನ್ನ ಆಪರೇಟ್ ಮಾಡುವಂತ ಸ್ಕಿಲ್ಸ್ ಗೆ ಸಂಬಂಧಪಟ್ಟಾಗೆ ನಗರ ಪ್ರದೇಶದ ಶಿಕ್ಷಕರು ಸಾಕಷ್ಟು ಸ್ಕಿಲ್ ಗಳನ್ನ ಗಳಿಸಿರ್ತಾರೆ. ಆದ್ರೆ ಗ್ರಾಮೀಣ ಪ್ರದೇಶದ ಶಿಕ್ಷಕರು ಇಂಥ ತಂತ್ರಜ್ಞಾನದ ಬಳಕೆಯಲ್ಲಿ ಅಷ್ಟೊಂದು ಪರಿಣತಿಯನ್ನ ಪಡೆದಿರುವುದಿಲ್ಲ. ಸೊ ಈ ಎರಡು ಡಿಫರೆನ್ಸ್ ಅನ್ನ, ಇವುಗಳ ಮಧ್ಯೆ ಇರುವಂತ ಅಂತರವನ್ನ ತೊಡೆದು ಹಾಕಲು ಏನು ಸರ್ಕಾರ ಒಂದು ಯೋಜನೆಯನ್ನ ರೂಪಿಸ್ತದೆ, ಕೇಂದ್ರ ಸರ್ಕಾರ. ಸೊ ಆ ಒಂದು ಯೋಜನೆಯನ್ನ ನಾವು ನ್ಯಾಷನಲ್ ಮಿಷನ್ ಆನ್ ಎಜುಕೇಶನ್ ಥ್ರೂ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಂತ ಹೇಳಿ ಕರೀತೇವೆ, NMEICT. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆ ತಪ್ಪಾಗಿದೆ, ಹಾಗಾಗಿ ಇಲ್ಲಿ ನಾನು ಟೈಪ್ ಮಾಡಿದ್ದೇನೆ ನೋಡಿ, NMEICT. ಇದು ನಗರ ಪ್ರದೇಶದ ಶಿಕ್ಷಕರು ಮತ್ತು ಗ್ರಾಮೀಣ ಪ್ರದೇಶದ ಶಿಕ್ಷಕರಿಗೆ ಗಣಕಯಂತ್ರಗಳನ್ನ ಅಂದ್ರೆ ಕಂಪ್ಯೂಟರ್ ಗಳನ್ನು ಆಪರೇಟ್ ಮಾಡುವಂತ ಸಂದರ್ಭದಲ್ಲಿ ಅವರಲ್ಲಿ ಇರುವಂತ ಕೌಶಲ್ಯಗಳ ಅಂತರವನ್ನ ಕಡಿಮೆ ಮಾಡೋದಕ್ಕೋಸ್ಕರ ಗ್ರಾಮೀಣ ಪ್ರದೇಶದ ಶಿಕ್ಷಕರು ಕೂಡ ನಗರ ಪ್ರದೇಶದ ಶಿಕ್ಷಕರ ರೀತಿಯಲ್ಲಿ ಇಂತಹ ಸ್ಕಿಲ್ಸ್ ಗಳನ್ನ ಕಂಪ್ಯೂಟರ್ ಗಳನ್ನು ಆಪರೇಟ್ ಮಾಡುವಂತಹ ಸ್ಕಿಲ್ಸ್ ಗಳನ್ನ ಪಡಿಬೇಕು ಅನ್ನೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಮಾಡಿರುವಂತಹ ಒಂದು ಪ್ರಮುಖವಾಗಿರುವಂತಹ ಅಭಿಯಾನ ಅಥವಾ ಯೋಜನೆ ಅಂತ ಹೇಳಿದ್ರೆ NMEICT. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ. ಜ್ಞಾನ ವಿಜ್ಞಾನ ವಿಮುಕ್ತಯೇ ಎಂಬ ಧ್ಯೇಯವಾಕ್ಯ ಹೊಂದಿದಂತ ಸಂಸ್ಥೆ. ಜ್ಞಾನ್ ವಿಜ್ಞಾನ್ ವಿಮುಕ್ತಯೇ ಇಸ್ ದ ಮೋಟೋ ಆಫ್. ಸೊ ಇಂತಹ ಪ್ರಶ್ನೆಗಳು ತುಂಬಾನೇ ಇಂಪಾರ್ಟೆಂಟ್. ಸೊ ದೇಶದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳ ಧ್ಯೇಯವಾಕ್ಯಗಳು ಅಂದ್ರೆ ಮೋಟೋ. ಸೊ ಅದನ್ನ ನಿಮಗೆ ಕೆಸೆಟ್ ಪರೀಕ್ಷೆಯಲ್ಲಿ ಕೇಳುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಸೊ ತುಂಬಾ ಸಲ ಕೇಳಿದರೆ ಕೂಡ. ಸೊ ಜ್ಞಾನ ವಿಜ್ಞಾನ ವಿಮುಕ್ತಯೇ ಇದು UGCಯ ಟ್ಯಾಗ್ ಲೈನ್ ಅಥವಾ UGCಯ ಧ್ಯೇಯವಾಕ್ಯ ಅಂತ ಹೇಳ್ಬೋದು. ಜ್ಞಾನ್ ವಿಜ್ಞಾನ್ ವಿಮುಕ್ತಯೇ ಇಸ್ ದ ಮೋಟೋ ಆಫ್ UGC, ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್. ಸೊ ಅದೇ ರೀತಿ ಬೇರೆ ಶಿಕ್ಷಣ ಸಂಸ್ಥೆಗಳ ಧ್ಯೇಯವಾಕ್ಯವನ್ನ ಕೂಡ ಕೇಳಬಹುದು. ಸೊ ಇಲ್ಲಿ ಕೆಲವೊಂದಿಷ್ಟು ಪ್ರಮುಖವಾಗಿರುವಂತಹ ಶಿಕ್ಷಣ ಸಂಸ್ಥೆಗಳ ಧ್ಯೇಯವಾಕ್ಯವನ್ನ ಇಲ್ಲಿ ಕೊಟ್ಟಿದ್ದೇನೆ ನೋಡಿ. ಸೊ ಇಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಧ್ಯೇಯವಾಕ್ಯ ನಹಿ ಜ್ಞಾನೇನ ಸದೃಶಂ ಇಸ್ ದ ಮೋಟೋ ಆಫ್ ಯೂನಿವರ್ಸಿಟಿ ಆಫ್ ಮೈಸೂರು. ಹಾಗೆಯೇ ಬೆಂಗಳೂರು ವಿಶ್ವವಿದ್ಯಾನಿಲಯದ ಧ್ಯೇಯವಾಕ್ಯ ಜ್ಞಾನಂ ವಿಜ್ಞಾನಂ ಸಂವಿಹಿತಂ. ಹಾಗೆಯೇ ಮಂಗಳೂರು ವಿಶ್ವವಿದ್ಯಾನಿಲಯ ಜ್ಞಾನವೇ ಬೆಳಕು, ನಾಲೆಜ್ ಇಸ್ ಲೈಟ್. ಸೊ ಹಾಗೆಯೇ IGNOU, ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ, ರಾಷ್ಟ್ರ ಮಟ್ಟದಲ್ಲಿ ಮುಕ್ತ ಶಿಕ್ಷಣವನ್ನ, ದೂರ ಶಿಕ್ಷಣವನ್ನ ಕೊಡುವಂತ ಒಂದು ಪ್ರಮುಖವಾಗಿರುವಂತ ಯೂನಿವರ್ಸಿಟಿ. ಸೊ ಇದರ ಧ್ಯೇಯವಾಕ್ಯ ದ ಪೀಪಲ್ಸ್ ಯೂನಿವರ್ಸಿಟಿ, ಜನ್ ಕಾ ವಿಶ್ವವಿದ್ಯಾಲಯ ಅಂತೇಳಿ ಹಿಂದಿಯಲ್ಲಿ ಇದರ ಟ್ಯಾಗ್ ಲೈನ್ ಇದೆ, ಮೋಟೋ ಇದೆ. ಸೊ ಇವು ಪ್ರಮುಖವಾಗಿರುವಂತದ್ದು. ಸೊ ಈ ರೀತಿ ಯಾವೆಲ್ಲ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ, ವಿಶ್ವವಿದ್ಯಾನಿಲಯಗಳಿಗೆ ಇಂತಹ ಧ್ಯೇಯವಾಕ್ಯಗಳು ಇದೆ ನೋಡಿ, ಇದೆಲ್ಲವನ್ನ ಕೂಡ ನೀವು ನೋಡ್ಕೊಳ್ಬೇಕು.
ನೆಕ್ಸ್ಟ್ ಬರುವಂತದ್ದು ಕೇಂದ್ರ ಸರ್ಕಾರ 1989ರಲ್ಲಿ ಕೇಂದ್ರ ಸರ್ಕಾರ 1989ನೇ ಇಸವಿಯಲ್ಲಿ ಆರಂಭಿಸಿದ ಮಹಿಳಾ ಸಬಲೀಕರಣ ಕಾರ್ಯಕ್ರಮದ ಹೆಸರೇನು? ನೇಮ್ ದ ವಿಮೆನ್ಸ್ ಎಂಪವರ್ಮೆಂಟ್ ಪ್ರೋಗ್ರಾಮ್ ಇನಿಷಿಯೇಟೆಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಇನ್ ದ ಇಯರ್ 1989. 1989ರಲ್ಲಿ ಕೇಂದ್ರ ಸರ್ಕಾರ ಮಹಿಳಾ ಸಬಲೀಕರಣದ ಉದ್ದೇಶದಿಂದ ಒಂದು ಯೋಜನೆ ಅಥವಾ ಕಾರ್ಯಕ್ರಮವನ್ನ ರೂಪಿಸುತ್ತೆ. ಆ ಒಂದು ಯೋಜನೆಯ ಹೆಸರು ಏನಂತ ಹೇಳಿದ್ರೆ ಮಹಿಳಾ ಸಾಮಖ್ಯ. ಆಪ್ಷನ್ ಬಿ ಮಹಿಳಾ ಸಾಮಖ್ಯ ಅನ್ನುವಂತ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಾರ್ಯಕ್ರಮವನ್ನ ರೂಪಿಸುತ್ತದೆ. ಸೊ ಈ ಮಹಿಳಾ ಸಾಮಖ್ಯ ಕಾರ್ಯಕ್ರಮದ ಪ್ರಮುಖವಾಗಿರುವಂತಹ ಉದ್ದೇಶ ಏನಂತ ಹೇಳಿದ್ರೆ ಸೊ ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಂತಹ ಈ ಸಮುದಾಯಗಳ ವ್ಯಾಪ್ತಿಯಲ್ಲಿ ಬರುವಂತಹ ಮಹಿಳೆಯರನ್ನ ಸಬಲೀಕರಣಗೊಳಿಸುವಂತದ್ದು, ಅವರ ಆರ್ಥಿಕ ಸ್ಥಿತಿಯನ್ನ ಬಲಪಡಿಸುವಂತದ್ದು ಮತ್ತು ಅವರಿಗೆ ಶಿಕ್ಷಣ ನೀಡುವುದರ ಮೇಲೆ ಈ ಒಂದು ಯೋಜನೆ ಕೇಂದ್ರೀಕೃತವಾಗಿತ್ತು. ಸೊ ದ ಮಹಿಳಾ ಸಾಮಖ್ಯ ಪ್ರೋಗ್ರಾಮ್ ವಾಸ್ ಅನ್ ಗವರ್ಮೆಂಟ್ ಆಫ್ ಇಂಡಿಯಾ ಇನಿಷಿಯೇಟೆಡ್ ಸ್ಕೀಮ್ which was launched in the year 1988 to empower and educate women in rural areas. ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ, ಈ ಕೆಳಗಿನವುಗಳನ್ನ ಹೊಂದಿಸಿ ಬರೆಯಿರಿ. ಸೊ ಈ ಪ್ರಶ್ನೆ ಕೂಡ ರಿಪೀಟ್ ಆಗಿದೆ ನೋಡಿ. ಸೊ ಇಲ್ಲಿ ಆಯ್ಕೆಗಳನ್ನ ಗಮನಿಸಿ. ಸ್ಯಾಂಪಿಟ್ರೋಡ ಸಮಿತಿ, ಜ್ಞಾನಂ ಸಮಿತಿ, ಯಶ್ಪಾಲ್ ಸಮಿತಿ, ಶರ್ಮಾ ಸಮಿತಿ. ಸೊ ಸ್ಯಾಂಪಿಟ್ರೋಡ ಸಮಿತಿಯ ಬಗ್ಗೆ ಈಗಾಗಲೇ ನಾನು ಹೇಳಿದ್ದೇನೆ. ಸೊ ಈ ಸ್ಯಾಂಪಿಟ್ರೋಡ ಸಮಿತಿಯನ್ನ ಜ್ಞಾನ ಆಯೋಗ ಅಂತ ಹೇಳಿ ಕರೀತಾರೆ. ನಾಲೆಜ್ ಕಮಿಷನ್, ದ ನಾಲೆಜ್ ಕಮಿಷನ್ ಅಂತೇಳಿ ಸ್ಯಾಂಪಿಟ್ರೋಡ ಕಮಿಟಿಯನ್ನ ಕರೀತಾರೆ. 2005ರಲ್ಲಿ ರಚನೆಯಾದಂತಹ ಕಮಿಟಿ ಇದು. 2005ರಲ್ಲಿ ಸ್ಯಾಂಪಿಟ್ರೋಡ ಇವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನ ರಚನೆ ಮಾಡುತ್ತೆ ಭಾರತ ಸರ್ಕಾರ. ಈ ಒಂದು ಕಮಿಟಿ ಕೆಲವೊಂದಿಷ್ಟು ಪ್ರಮುಖವಾಗಿರುವಂತಹ ಶಿಫಾರಸುಗಳನ್ನ ಸರ್ಕಾರಕ್ಕೆ ಮಾಡುತ್ತದೆ. ಸೊ ಅವುಗಳಲ್ಲಿ ದೇಶದಾದ್ಯಂತ 1500ಕ್ಕೂ ಹೆಚ್ಚು ವಿಶ್ವವಿದ್ಯಾನಿಲಯಗಳನ್ನ ಸ್ಥಾಪನೆ ಮಾಡಬೇಕು ಅನ್ನುವಂತ ಒಂದು ಶಿಫಾರಸನ್ನ ಮಾಡುತ್ತದೆ. ಸೊ ಇದರ ಪ್ರಕಾರ ನಮ್ಮ ದೇಶದಾದ್ಯಂತ ಅಷ್ಟೇ ಸಂಖ್ಯೆಯ ಯೂನಿವರ್ಸಿಟಿಯನ್ನ ಸ್ಥಾಪನೆ ಮಾಡಲಾಯಿತು. ಹಾಗಾಗಿ ಸ್ಯಾಂಪಿಟ್ರೋಡ ಸಮಿತಿಯ ಪ್ರಮುಖವಾಗಿರುವಂತಹ ಶಿಫಾರಸು 1500 ವಿಶ್ವವಿದ್ಯಾನಿಲಯಗಳನ್ನ ಸ್ಥಾಪನೆ ಮಾಡುವಂತದ್ದು. ಹಾಗೇನೆ ನೆಕ್ಸ್ಟ್ ಬರುವಂತದ್ದು ಜ್ಞಾನಂ ಸಮಿತಿ. ಜ್ಞಾನಂ ಸಮಿತಿಯ ಪ್ರಮುಖವಾಗಿರುವಂತಹ ಶಿಫಾರಸು ಏನಂತ ಹೇಳಿದ್ರೆ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಗಳ ರಾಷ್ಟ್ರೀಯ ಆಯೋಗವನ್ನ ಸ್ಥಾಪನೆ ಮಾಡಬೇಕು. NCHER ಈ ಒಂದು ಸಂಸ್ಥೆಯ ಸ್ಥಾಪನೆಯನ್ನ ಮಾಡೋದಕ್ಕೆ ಈ ಒಂದು ಸಮಿತಿ ಶಿಫಾರಸನ್ನ ಮಾಡುತ್ತದೆ. ಯಾವುದು? ಜ್ಞಾನಂ ಸಮಿತಿ. ಹಾಗಾಗಿ B4 ಗೆ ರಿಲೇಟ್ ಆಗುತ್ತೆ. ಹಾಗೆಯೇ ಯಶ್ಪಾಲ್ ಸಮಿತಿ. ಯಶ್ಪಾಲ್ ಸಮಿತಿಯ ಬಗ್ಗೆ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೇವೆ. ಸೊ ಯಶ್ಪಾಲ್ ಸಮಿತಿ ಕೊಟ್ಟಂತ ಒಂದು ಶಿಫಾರಸು ಏನಂತ ಹೇಳಿದ್ರೆ ಸೊ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಆಯೋಗವನ್ನ ರಚನೆ ಮಾಡಬೇಕು. CHER ಅನ್ನುವಂತ ಒಂದು ಸಂಸ್ಥೆಯನ್ನ ರಚನೆ ಮಾಡಬೇಕು ಅನ್ನುವಂತ ಒಂದು ಶಿಫಾರಸನ್ನ ಮಾಡಿದಂಥದ್ದು. ಆ ಒಂದು ಶಿಫಾರಸಿನ ಪ್ರಕಾರ ಈ ಒಂದು ಸಂಸ್ಥೆ ರಚನೆ ಆದಂಥದ್ದು. ಹಾಗಾಗಿ ಯಶ್ಪಾಲ್ ಸಮಿತಿ ಇಸ್ ರಿಲೇಟೆಡ್ ಟು 1 ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಆಯೋಗ. ಹಾಗೆಯೇ ಶರ್ಮಾ ಸಮಿತಿ ಸೊ ಕೊನೆಗೆ ಉಳಿದಂಥದ್ದು ಭಾರತೀಯ ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಕೇಂದ್ರ ISER ಇದನ್ನ ಸ್ಥಾಪನೆ ಮಾಡಲು ಕಾರಣವಾದಂತಹ ಸಮಿತಿ ಶರ್ಮಾ ಸಮಿತಿ. ಹಾಗಾಗಿ D3. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಸರಿಯಾದಂತ ಉತ್ತರ A2 B4 C1 D3 ಆಪ್ಷನ್ ಎ ಇದಕ್ಕೆ ಸರಿಯಾದಂತ ಉತ್ತರ. ಆಪ್ಷನ್ ಎ ಸರಿಯಾದಂತ ಉತ್ತರ. ಪ್ರಶ್ನೆಯನ್ನು ನೋಡಿ, ವಿದೇಶಿ ವಿಶ್ವವಿದ್ಯಾನಿಲಯಗಳಿಂದ ಪ್ರದಾನಿಸಲ್ಪಟ್ಟ ಪದವಿಗಳಿಗೆ ಸಮಾನತೆ ಅನುಮತಿಸುವ ನೋಡಲ್ ಏಜೆನ್ಸಿ ಯಾವುದು? Which is a nodal agency for granting equivalence to degrees awarded by foreign universities. ಸೊ ವಿದೇಶಿ ವಿಶ್ವವಿದ್ಯಾನಿಲಯಗಳಿಂದ ಕಲಿತು ಬಂದಂತ ವಿದ್ಯಾರ್ಥಿಗಳಿಗೆ ಅವರು ಕಲಿತಂತ ಕೋರ್ಸ್ಗಳಿಗೆ ಮಾನ್ಯತೆಯನ್ನ ನೀಡುವಂತದ್ದು. ನಮ್ಮ ಇಂಡಿಯಾದಲ್ಲಿ ಅದಕ್ಕೆ ಒಂದು ಮಾನ್ಯತೆಯನ್ನು ಕೊಡಬೇಕು, ಈಕ್ವಲೆನ್ಸ್ ಅನ್ನು ಕೊಡಬೇಕು. ಈಕ್ವಲೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಸೊ ಇದನ್ನ ಕನ್ಸಿಡರ್ ಮಾಡುವಂತ ಈಕ್ವಲೆನ್ಸಿಯನ್ನ ಕೊಡುವಂತ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಎಟ್ ಪ್ರೆಸೆಂಟ್ UGC ಈ ಒಂದು ಮಾನ್ಯತೆಯನ್ನ ಕೊಡ್ತದೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ UGC. ಸೊ UGC ಇನಿಷಿಯಲ್ ಆಗಿ ಈ ಒಂದು ಮಾನ್ಯತೆಯನ್ನ ಕೊಡ್ತಾ ಇರಲಿಲ್ಲ. ದ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ AIU. ಸೊ ಈ ಒಂದು ಸಂಸ್ಥೆ ಪ್ರಾರಂಭದಲ್ಲಿ ವಿದೇಶಿ ವಿಶ್ವವಿದ್ಯಾನಿಲಯಗಳಿಂದ ಪ್ರದಾನಿಸಲ್ಪಟ್ಟಂತ ಕೋರ್ಸ್ಗಳಿಗೆ ಒಂದು ಸಮಾನತೆಯನ್ನ ಈಕ್ವಲೆನ್ಸ್ ಸರ್ಟಿಫಿಕೇಟ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇತ್ತು. ಸರ್ಕಾರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಒಂದು ಜವಾಬ್ದಾರಿಯನ್ನ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಂದ್ರೆ UGC ಗೆ ವಹಿಸ್ತಾರೆ. ಸೊ ಸದ್ಯಕ್ಕೆ ಪ್ರಸ್ತುತ UGC ಇಂತಹ ವಿದೇಶಿ ವಿಶ್ವವಿದ್ಯಾನಿಲಯಗಳಿಂದ ಪ್ರದಾನಿಸಲ್ಪಟ್ಟಂತಹ ಕೋರ್ಸ್ಗಳಿಗೆ ನಮ್ಮ ದೇಶದಲ್ಲಿ ಮಾನ್ಯತೆಯನ್ನು ಕೊಡ್ತದೆ, ತತ್ಸಮಾನ ವಿದ್ಯಾರ್ಹತೆ ಅಂತೇಳಿ ಘೋಷಿಸ್ತದೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ, ಇವುಗಳಲ್ಲಿ ಯಾವುದನ್ನ ಪಡೆಯುತ್ತಿರುವ ವಿದ್ಯಾರ್ಥಿಗಳ ಪ್ರಯೋಜನಕ್ಕಾಗಿ ಸರ್ಕಾರವು ವಿದ್ಯಾಲಕ್ಷ್ಮಿ ವೆಬ್ ಪೋರ್ಟಲ್ ಅನ್ನ ಆರಂಭಗೊಳಿಸಿದೆ? ವಿದ್ಯಾಲಕ್ಷ್ಮಿ ಇಸ್ ಅ ವೆಬ್ ಪೋರ್ಟಲ್ ಲಾಂಚ್ಡ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಫಾರ್ ದ ಬೆನಿಫಿಟ್ ಆಫ್ ಸ್ಟೂಡೆಂಟ್ಸ್ ಸೀಕಿಂಗ್. ಸೊ ವಿದ್ಯಾಲಕ್ಷ್ಮಿ ಅನ್ನುವಂಥದ್ದು ಒಂದು ವೆಬ್ ಪೋರ್ಟಲ್.
ಸೊ ಈ ಒಂದು ವೆಬ್ ಪೋರ್ಟಲ್ ಅನ್ನ ಭಾರತ ಸರ್ಕಾರ ಯಾವ ಉದ್ದೇಶಕ್ಕಾಗಿ ಜಾರಿಗೊಳಿಸಿದೆ? ಸೊ ವಿದ್ಯಾಲಕ್ಷ್ಮಿ ಪೋರ್ಟಲ್ ಅನ್ನ ತಂದಿರುವಂತಹ ಪ್ರಮುಖವಾಗಿರುವಂತಹ ಉದ್ದೇಶ, ವಿದ್ಯಾರ್ಥಿಗಳು ಕಲಿತಾ ಇರತಕ್ಕಂತ ಕೋರ್ಸ್ಗಳಿಗೆ ಅವರಿಗೆ ಆ ಕೋರ್ಸ್ ನ ಶುಲ್ಕವನ್ನ ಪಾವತಿ ಮಾಡುವಂತ ಸ್ಥಿತಿ, ಆರ್ಥಿಕವಾಗಿ ಪಾವತಿ ಮಾಡುವಂತ ಸ್ಥಿತಿ ಇಲ್ಲದಂತ ಸಂದರ್ಭದಲ್ಲಿ ಸಾಲಗಳನ್ನ ಕೊಡುವಂತದ್ದು, ಶೈಕ್ಷಣಿಕ ಸಾಲಗಳನ್ನ ಕೊಡುವಂತದ್ದು. ಸೊ ಆ ಉದ್ದೇಶಕ್ಕಾಗಿ ಈ ವಿದ್ಯಾಲಕ್ಷ್ಮಿ ಪೋರ್ಟಲ್ ಅನ್ನ ಸರ್ಕಾರ ಜಾರಿಗೆ ತಂದಿರುವಂತದ್ದು, ಟು ಪ್ರೊವೈಡ್ ಎಜುಕೇಶನಲ್ ಲೋನ್ಸ್. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಶೈಕ್ಷಣಿಕ ಸಾಲವನ್ನ ತೆಗೆದುಕೊಂಡು ತಮ್ಮ ಕಲಿಕೆಯನ್ನ ಮುಂದುವರಿಸಲಿಕ್ಕೆ ಉತ್ಸುಕರಾಗಿದ್ದಾರೆ ಅಂತ ವಿದ್ಯಾರ್ಥಿಗಳು ವಿದ್ಯಾಲಕ್ಷ್ಮಿ ಪೋರ್ಟಲ್ ಅಲ್ಲಿ ಲೋನಿಗೆ ಅಪ್ಲೈ ಮಾಡಬೇಕು, ಎಜುಕೇಶನಲ್ ಲೋನಿಗೆ ಅಪ್ಲೈ ಮಾಡಬೇಕು. ಆನಂತರ ನಿಮಗೆ ಸಂಬಂಧಪಟ್ಟಂತಹ ಬ್ಯಾಂಕ್ ನಲ್ಲಿ ಅದು ಸ್ಯಾಂಕ್ಷನ್ ಆಗ್ತದೆ, ನೀವು ನಿಮ್ಮ ಶಿಕ್ಷಣವನ್ನ ಮುಂದುವರಿಸಬಹುದು. ಸೊ ಈ ತರ ಒಂದು ಈಸಿ ಆದಂತಹ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಶೈಕ್ಷಣಿಕ ಸಾಲಗಳು ಸಿಗ್ಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ಪ್ರಾರಂಭಿಸಿದಂತಹ ಒಂದು ವೆಬ್ ಪೋರ್ಟಲ್ ಅಂತ ಹೇಳಿದ್ರೆ ಅದು ವಿದ್ಯಾಲಕ್ಷ್ಮಿ ವೆಬ್ ಪೋರ್ಟಲ್. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಶೈಕ್ಷಣಿಕ ಸಾಲಗಳನ್ನ ನೀಡುವಂತ ಉದ್ದೇಶದಿಂದ ಆ ಒಂದು ಪ್ರೋಸೆಸ್ ಅನ್ನ ಈಸಿ ಮಾಡೋದಕ್ಕೋಸ್ಕರ ಸರ್ಕಾರ ತಂದಿರುವಂತ ವೆಬ್ ಪೋರ್ಟಲ್. ದ ವಿದ್ಯಾಲಕ್ಷ್ಮಿ ಪೋರ್ಟಲ್ ಇಸ್ ಅನ್ ಆನ್ಲೈನ್ platform launched by Government of India to provide a single window system for students seeking education loans and government scholarships. ಇದರಲ್ಲಿ ಗವರ್ಮೆಂಟ್ ಸ್ಕಾಲರ್ಶಿಪ್ಸ್ ಗಳಿಗೆ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನ ಕೊಡಲಾಗ್ತದೆ, ಇಂತಹ ಸ್ಕಾಲರ್ಶಿಪ್ಸ್ ಗಳು ನಿಮಗೆ ಸಿಗ್ತವೆ ಅಂತ ಹೇಳಿ. ಸೊ ಆ ಮಾಹಿತಿಯನ್ನು ಆಧರಿಸಿ ನೀವು ಸಂಬಂಧಪಟ್ಟಂತ ವೆಬ್ ಪೋರ್ಟಲ್ಗಳಲ್ಲಿ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬೇಕು. ಸೊ ಇಟ್ಸ್ ಎ ಕೊಲಾಬರೇಟಿವ್ ಇನಿಷಿಯೇಟಿವ್ ಬಿಟ್ವೀನ್ ದ ಡಿಪಾರ್ಟ್ಮೆಂಟ್ ಆಫ್ ಫಿನಾನ್ಸ್ ಸರ್ವಿಸಸ್ ಅಂಡ್ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್ ಅಂಡ್ ದ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್. ಇವೆರಡರ ಮೂರರ ನಡುವೆ ಒಂದು ಕೊಲಾಬರೇಷನ್ ಆಗಿ ಈ ಎಲ್ಲ ವ್ಯವಸ್ಥೆ ನಡೀತದೆ, ಈ ಒಂದು ಪೋರ್ಟಲ್ ನಡೀತಾ ಇದೆ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ, ಈ ಕೆಳಗಿನವುಗಳಲ್ಲಿ ಯಾವ ವಿಶ್ವವಿದ್ಯಾನಿಲಯ ಮೆಟಾ ಯೂನಿವರ್ಸಿಟಿ ಪರಿಕಲ್ಪನೆಯನ್ನ ಅಳವಡಿಸಿಕೊಂಡಿದೆ? ವಿಚ್ ಆಫ್ ದ ಫಾಲೋವಿಂಗ್ ಯೂನಿವರ್ಸಿಟಿ ಹ್ಯಾಸ್ ಅಡಾಪ್ಟೆಡ್ ದ ಮೆಟಾ ಯೂನಿವರ್ಸಿಟಿ ಕಾನ್ಸೆಪ್ಟ್? ಸೊ ಮೆಟಾ ಯೂನಿವರ್ಸಿಟಿ ಕಾನ್ಸೆಪ್ಟ್ ನ ಬಗ್ಗೆ ನಾನು ಈಗಾಗಲೇ ತಿಳಿಸಿದೆ. ಸೊ ಮೆಟಾ ಯೂನಿವರ್ಸಿಟಿ ಕಾನ್ಸೆಪ್ಟ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಸೊ ಒಂದು ನಿರ್ದಿಷ್ಟ ವಿಶ್ವವಿದ್ಯಾನಿಲಯ ತನ್ನ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ ನಡೀತಾ ಇರತಕ್ಕಂತ ಕಲಿಕಾ ಬೋಧನಾ ಸಂಪನ್ಮೂಲಗಳನ್ನ, ಅದಕ್ಕೆ ಸಂಬಂಧಪಟ್ಟಂತ ಸ್ಟಡಿ ಮೆಟೀರಿಯಲ್ ಗಳನ್ನಾಗಿರ್ಬೋದು, ಲರ್ನಿಂಗ್ ಅಂಡ್ ಟೀಚಿಂಗ್ ಟೆಕ್ನಾಲಜೀಸ್ ಗಳನ್ನ ಇನ್ನೊಂದು ವಿಶ್ವವಿದ್ಯಾನಿಲಯ ಅಥವಾ ಕಾಲೇಜಿನೊಂದಿಗೆ ಶೇರ್ ಮಾಡುವಂತದ್ದು. ಸೊ ಇಂಥ ಒಂದು ಪರಿಕಲ್ಪನೆಯನ್ನ ತಂದಿರುವಂತದ್ದು ಯುಜಿಸಿ. ಸೊ ಯುಜಿಸಿಯ ಈ ಪರಿಕಲ್ಪನೆಯನ್ನ ನಾವು ಮೆಟಾ ಯೂನಿವರ್ಸಿಟಿ ಕಾನ್ಸೆಪ್ಟ್ ಅಂತ ಹೇಳಿ ಕರಿತೇವೆ. ಸೊ ಈ ಮೆಟಾ ಯೂನಿವರ್ಸಿಟಿ ಕಾನ್ಸೆಪ್ಟ್ ಅನ್ನ ಈ ಕೆಳಗಿನ ಯಾವ ಯೂನಿವರ್ಸಿಟಿಗಳು ಅಳವಡಿಸಿಕೊಂಡಿವೆ ಅಂತ ಹೇಳಿ ಕೇಳಿದರೆ, ಸೊ ಡೆಲ್ಲಿ ಯೂನಿವರ್ಸಿಟಿ, ದೆಹಲಿ ವಿಶ್ವವಿದ್ಯಾನಿಲಯ ಸೊ ಈ ಒಂದು ಪರಿಕಲ್ಪನೆಯನ್ನ ಅಳವಡಿಸಿಕೊಂಡಿರುವಂತಹ ವಿಶ್ವವಿದ್ಯಾನಿಲಯ. ಇಲ್ಲಿ ಕೊಟ್ಟಿರ್ತಕ್ಕಂಥ ಬೇರೆ ಯೂನಿವರ್ಸಿಟಿಗಳಲ್ಲಿ ಅಸ್ಸಾಂ ಯೂನಿವರ್ಸಿಟಿ, ಪಾಂಡಿಚೇರಿ ಯೂನಿವರ್ಸಿಟಿ ಅಂಡ್ ಹೈದರಾಬಾದ್ ಯೂನಿವರ್ಸಿಟಿ ಇವೆಲ್ಲವೂ ಕೂಡ ಈ ಒಂದು ಕಾನ್ಸೆಪ್ಟ್ ಅನ್ನ ಅಳವಡಿಸಿಕೊಂಡಿಲ್ಲ 2018ರ ಹೊತ್ತಿಗೆ. ಸೊ ಡೆಲ್ಲಿ ಯೂನಿವರ್ಸಿಟಿ ಈ ಒಂದು ಕಾನ್ಸೆಪ್ಟ್ ಅನ್ನ ಅಳವಡಿಸಿಕೊಂಡಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದಂತ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ, ದ ಫಸ್ಟ್ ವರ್ಚುವಲ್ ಯೂನಿವರ್ಸಿಟಿ ಆಫ್ ಇಂಡಿಯಾ ಕೇಮ್ ಅಪ್ ಇನ್? ಭಾರತದ ಪ್ರಥಮ ಕಾರ್ಯತಃ ವಿಶ್ವವಿದ್ಯಾನಿಲಯ ಅಥವಾ ವಾಸ್ತವ ವಿಶ್ವವಿದ್ಯಾನಿಲಯ ಕಾರ್ಯಾಚರಣೆಗೊಂಡಂತ ರಾಜ್ಯ? ವರ್ಚುವಲ್ ಯೂನಿವರ್ಸಿಟಿ ಅಂತ ಹೇಳಿದ್ರೆ ಒಂದು ಆನ್ಲೈನ್ ಯೂನಿವರ್ಸಿಟಿ. ಸೊ ಭಾರತದ ಮೊಟ್ಟ ಮೊದಲ ವಾಸ್ತವ ವಿಶ್ವವಿದ್ಯಾನಿಲಯ ಅಥವಾ ದ ಫಸ್ಟ್ ವರ್ಚುವಲ್ ಯೂನಿವರ್ಸಿಟಿ ಆಫ್ ಇಂಡಿಯಾ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಸ್ಟೇಟ್ ಆಫ್ ತಮಿಳುನಾಡು. ತಮಿಳುನಾಡಿನಲ್ಲಿ ಪ್ರಥಮ ಬಾರಿಗೆ ಭಾರತದ ವರ್ಚುವಲ್ ಯೂನಿವರ್ಸಿಟಿ ಪ್ರಾರಂಭ ಆಯಿತು. ದ ಫಸ್ಟ್ ವರ್ಚುವಲ್ ಯೂನಿವರ್ಸಿಟಿ ಆಫ್ ಇಂಡಿಯಾ ವಾಸ್ ದ ತಮಿಳ್ ವರ್ಚುವಲ್ ಯೂನಿವರ್ಸಿಟಿ. ಇದು ತುಂಬಾ ಇಂಪಾರ್ಟೆಂಟ್. ಸೊ ಇಟ್ ವಾಸ್ ಲೊಕೇಟೆಡ್ ಇನ್ ಚೆನ್ನೈ ಆಫ್ ತಮಿಳುನಾಡು. ಸೊ 2001ರಲ್ಲಿ ಈ ಒಂದು ವಿಶ್ವವಿದ್ಯಾನಿಲಯವನ್ನ ವರ್ಚುವಲ್ ಯೂನಿವರ್ಸಿಟಿಯನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ವಿತ್ ದ ಗೋಲ್ ಆಫ್ ಪ್ರೊವೈಡಿಂಗ್ ಆನ್ಲೈನ್ ಎಜುಕೇಶನ್. ದ ಮೇನ್ ಪರ್ಪಸ್ ಆಫ್ ದಿಸ್ virtual university was to provide online education. The university was created to offer educational resources and opportunities to people interested in learning the Tamil language, literature, culture and history, particularly those living outside of Tamil Nadu. So ತಮಿಳುನಾಡು ರಾಜ್ಯ ಏನು ಮಾಡ್ತದೆ ಅಂತ ಹೇಳಿದ್ರೆ, ತಮಿಳು ಭಾಷೆ, ಸಾಹಿತ್ಯ, ಸಂಸ್ಕೃತಿ, ಇತಿಹಾಸ ಸೊ ಇದರ ಬಗ್ಗೆ ಅಧ್ಯಯನವನ್ನ ಮಾಡುವಂತ ವಿದ್ಯಾರ್ಥಿಗಳಿಗೆ ಕಲಿಯಲು ಅವಕಾಶ ಮಾಡಿಕೊಟ್ಟಂತದ್ದು ತಮಿಳ್ ವರ್ಚುವಲ್ ಯೂನಿವರ್ಸಿಟಿ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ, ಯೂನಿವರ್ಸಿಟಿ ನ್ಯೂಸ್ ವಾರಪತ್ರಿಕೆಯನ್ನ ಹೊರತಂದಂತಹ ಸಂಸ್ಥೆ? ಯೂನಿವರ್ಸಿಟಿ ನ್ಯೂಸ್ ಇಸ್ ಆ ವೀಕ್ಲಿ ಜರ್ನಲ್ ಬ್ರಾಟ್ ಔಟ್ ಬೈ. ಸೊ ಯೂನಿವರ್ಸಿಟಿ ನ್ಯೂಸ್ ಅನ್ನುವಂತ ವಾರಪತ್ರಿಕೆಯನ್ನು ಹೊರತಂದಂತಹ ಸಂಸ್ಥೆ AIU. ಈಗಾಗಲೇ ಡಿಸ್ಕಸ್ ಮಾಡಿದ್ದೇವೆ, ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್. ಇದು ಜಾರಿಗೆ ತರ್ತದೆ. ಯಾವಾಗ ಜಾರಿಗೆ ತರ್ತದೆ ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ 1929ರಲ್ಲೇ ಯೂನಿವರ್ಸಿಟಿ ನ್ಯೂಸ್ ಅನ್ನುವಂತ ಒಂದು ಪತ್ರಿಕೆಯನ್ನ, ವಾರಪತ್ರಿಕೆಯನ್ನ ಜಾರಿಗೆ ತರ್ತದೆ. ಯಾವುದು? ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್. The journal University News is published by the Association of Indian Universities, that is AIU. So it's a weekly journal focused on higher education in India and internationally. ಭಾರತ ಮತ್ತು
ವಿದೇಶದಲ್ಲಿ ಉನ್ನತ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಅಲ್ಲಿ ಸಾಕಷ್ಟು ಮಾಹಿತಿಯನ್ನ ಆ ಒಂದು ವಾರಪತ್ರಿಕೆಯಲ್ಲಿ ಒದಗಿಸಲಾಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ, ನ್ಯಾಕ್ ನ ನಿರ್ದೇಶಕರನ್ನ ಹೆಸರಿಸಿ. ನೇಮ್ ದ ಡೈರೆಕ್ಟರ್ ಆಫ್ ನ್ಯಾಕ್. ಇದು 2017ರ ಕ್ವಶನ್ ಪೇಪರ್. ಸೊ ಗಣೇಶನ್ ಕಣ್ಣಬೀರನ್ ಪ್ರಸ್ತುತ ನ್ಯಾಕ್ ನ ನಿರ್ದೇಶಕರು. ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸ್ಪಾಂಡ್ ರೂಸಾ. ರೂಸಾ ಎಂದರೆ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ರಾಷ್ಟ್ರೀಯ ಉನ್ನತ ಸಂಸ್ಕೃತಿ ಅಭಿಯಾನ್, ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್, ರಾಷ್ಟ್ರೀಯ ಉನ್ನತ ಸ್ತ್ರೀ ಅಭಿಯಾನ್, ರಾಷ್ಟ್ರೀಯ ಉಚ್ಚ ಸಾಹಿತ್ಯ ಅಭಿಯಾನ್. ಸೊ ರೂಸಾ ಅಂತ ಹೇಳಿದ್ರೆ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್. ಇದು ಹೈಯರ್ ಎಜುಕೇಶನ್ ಗೆ ಸಂಬಂಧಪಟ್ಟಾಗೆ ಇರುವಂತಹ ಒಂದು ಅಭಿಯಾನ. ರೂಸಾ ಸ್ಟ್ಯಾಂಡ್ಸ್ ಫಾರ್ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್. ಸೊ ಇಟ್ಸ್ ಎ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ by the government of India to provide strategic funding to eligible state higher educational institutions across the country. ಸೊ ಭಾರತ ಸರ್ಕಾರದ ಒಂದು ವಿಶೇಷ ಕಾರ್ಯಕ್ರಮ ಇದು. ಸೊ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಹಾಗೂ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೋತ್ಸಾಹನ ಕೊಡುವಂತದ್ದು, ಅನುದಾನವನ್ನ ಒದಗಿಸುವಂತದ್ದು ರೂಸಾ. ಇದರ ಫುಲ್ ಫಾರ್ಮ್ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್. ಹಾಗೆ ಇನ್ನೊಂದು ಅಭಿಯಾನ ಇದೆ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ ಅಂತೇಳಿ, RMSC ಅಂತೇಳಿ ಕರಿತೇವೆ. RMSC ಅಂತೇಳಿ ಇದು ಸೆಕೆಂಡರಿ ಎಜುಕೇಶನ್ ಗೆ ಸಂಬಂಧಪಟ್ಟಾಗೆ ರಾಷ್ಟ್ರೀಯ ಮಾಧ್ಯಮಿಕ್ ಶಿಕ್ಷಾ ಅಭಿಯಾನ್. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ, ಹೈಯರ್ ಎಜುಕೇಶನ್ ಇನ್ ಇಂಡಿಯಾ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್. ಭಾರತದಲ್ಲಿ ಉನ್ನತ ಶಿಕ್ಷಣವು ಯಾರ ಜವಾಬ್ದಾರಿ ಅಂತೇಳಿ. ಸೊ ಭಾರತದಲ್ಲಿ ಉನ್ನತ ಶಿಕ್ಷಣ ಹೈಯರ್ ಎಜುಕೇಶನ್ ಯಾರ ಜವಾಬ್ದಾರಿ ಅಂತ ಹೇಳಿದ್ರೆ ಇದು ಎರಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪ್ರಮುಖವಾಗಿರುವಂತಹ ಜವಾಬ್ದಾರಿ ಆಗಿರ್ತದೆ. ಸೊ ಈ ಉನ್ನತ ಶಿಕ್ಷಣ ಅಥವಾ ಶಿಕ್ಷಣದ ವಿಷಯ ನಮ್ಮ ಸಂವಿಧಾನದ ಸಮವರ್ತಿ ಪಟ್ಟಿಯಲ್ಲಿ ಬರ್ತದೆ. ಸಮವರ್ತಿ ಪಟ್ಟಿಯಲ್ಲಿ ಶಿಕ್ಷಣದ ವಿಷಯವನ್ನ ಸೇರಿಸಿದ್ದಾರೆ. ಸೊ ಬೋತ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ so has the right to make policy on education. So higher education in India is a concurrent responsibility of both the central and the state governments. So ಸಂವಿಧಾನ 42ನೇ ತಿದ್ದುಪಡಿ ಮುಖಾಂತರ ಶಿಕ್ಷಣದ ವಿಷಯವನ್ನ ಸಮವರ್ತಿ ಪಟ್ಟಿಗೆ ಸೇರಿಸ್ತಾರೆ. ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಸರ್ಕಾರಗಳು ಕೂಡ ಈ ಶಿಕ್ಷಣದ ವಿಷಯದಲ್ಲಿ ಸಮಾನವಾದಂತಹ ಅಧಿಕಾರವನ್ನು ಹೊಂದಿದೆ. ರಾಜ್ಯ ಸರ್ಕಾರಗಳು ಕೂಡ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನುಗಳನ್ನ ಯೋಜನೆಗಳನ್ನ ರೂಪಿಸಬಹುದು. ಹಾಗೆಯೇ ಕೇಂದ್ರ ಸರ್ಕಾರ ಕೂಡ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನುಗಳನ್ನ ಶಾಸನಗಳನ್ನ ಹಾಗೆಯೇ ಯೋಜನೆಗಳನ್ನ ರೂಪಿಸುವಂತಹ ಅಧಿಕಾರವನ್ನ ಹೊಂದಿದೆ. ಸೊ ಒಂದು ವೇಳೆಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ರೂಪಿಸಿದಂತಹ ಯೋಜನೆಗಳ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇದ್ದಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರೂಪಿಸಿದಂತಹ ಯೋಜನೆ ಅಥವಾ ಶಾಸನವೇ ಅದು ಪರಿಗಣನೆಗೆ ಒಳಪಡುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡಿ, NCRI ನ ಈ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ? ದ ಹೆಡ್ ಕ್ವಾರ್ಟರ್ಸ್ ಆಫ್ NCRI ಈಸ್ ಇನ್. ಸೊ NCRI ಅಂದ್ರೆ ಏನಂತ ಹೇಳಿದ್ರೆ ದ ನ್ಯಾಷನಲ್ ಕೌನ್ಸಿಲ್ ಫಾರ್ ರೂರಲ್ ಇನ್ಸ್ಟಿಟ್ಯೂಟ್. ಸೊ ಇಟ್ ಈಸ್ ಹೆಡ್ ಕ್ವಾರ್ಟರ್ಡ್ ಇನ್ ಹೈದರಾಬಾದ್. ಸೊ ಹೈದರಾಬಾದ್ ನಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಸೊ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1995. ಇದನ್ನ 1995ರಲ್ಲಿ ಸ್ಥಾಪನೆ ಮಾಡಲಾಯಿತು. ಸೊ ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಬರುವಂತ ಒಂದು ಸ್ವಾಯತ್ತ ಸಂಸ್ಥೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತ ಉತ್ತರ, ಹೈದರಾಬಾದ್. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ ಈ ಕೆಳಗಿನ ತಿದ್ದುಪಡಿಯಲ್ಲಿ ಶಿಕ್ಷಣವನ್ನು ಸಮವರ್ತಿ ಪಟ್ಟಿಯ ಅಡಿಯಲ್ಲಿ ತರಲಾಯಿತು. ಈಗಾಗಲೇ ನಾನು ಹೇಳಿದ್ದೇನೆ ಪ್ರೀವಿಯಸ್ ಕ್ವಶನ್ ಅಲ್ಲಿ. ದ ಫಾಲೋವಿಂಗ್ ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬ್ರಾಡ್ ಎಜುಕೇಶನ್ ಅಂಡರ್ ದ ಕಾಂಕರೆಂಟ್ ಲಿಸ್ಟ್. 42nd ಅಮೆಂಡ್ಮೆಂಟ್, ಸಂವಿಧಾನದ 42ನೇ ತಿದ್ದುಪಡಿ ನಮ್ಮ ಸಂವಿಧಾನ ದೃಷ್ಟಿಯಿಂದ ಪ್ರಮುಖವಾಗಿರುವಂತಹ ತಿದ್ದುಪಡಿ ಆಗಿರುವಂತದ್ದು. ಹಾಗಾಗಿ ಈ ಒಂದು ತಿದ್ದುಪಡಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಸಾಕಷ್ಟು ತಿದ್ದುಪಡಿಗಳನ್ನ ಮಾಡಲಾಯಿತು. ಹಾಗಾಗಿ ಈ ತಿದ್ದುಪಡಿಯನ್ನು 42ನೇ ತಿದ್ದುಪಡಿಯನ್ನು ನಾವು ಮಿನಿ ಸಂವಿಧಾನ ಅಂತೇಳಿ ಕರಿತೇವೆ. ಸಂವಿಧಾನದ 42ನೇ ತಿದ್ದುಪಡಿಯನ್ನು ನಾವು ಮಿನಿ ಸಂವಿಧಾನ ಅಥವಾ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರಿತೇವೆ. ಯಾಕಂತ ಹೇಳಿದ್ರೆ ಸಂವಿಧಾನದ ಆಲ್ಮೋಸ್ಟ್ ಎಲ್ಲಾ ಪಾಠಗಳಿಗೆ ಕೂಡ ಎಲ್ಲಾ ಭಾಗಗಳಿಗೆ ಕೂಡ ಸಂಸತ್ತು ತಿದ್ದುಪಡಿಯನ್ನ ಮಾಡ್ತಾರೆ. ಸೊ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 1976ರಲ್ಲಿ ಎಲ್ಲ ತಿದ್ದುಪಡಿಗಳನ್ನ ಮಾಡಲಾಗ್ತದೆ. 1976ರ ಸಂವಿಧಾನದ 42ನೇ ತಿದ್ದುಪಡಿ. ಸೊ ಈ ಒಂದು 42ನೇ ತಿದ್ದುಪಡಿಯಲ್ಲಿಯೇ ಈ ಶಿಕ್ಷಣದ ವಿಷಯವನ್ನ ಕೇಂದ್ರ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ವರ್ಗಾವಣೆ ಮಾಡಲಾಯಿತು. ಸೊ ಹಾಗಾಗಿ ಎರಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಸರ್ಕಾರಗಳು ಕೂಡ ಶಿಕ್ಷಣದ ವಿಷಯಕ್ಕೆ ಸಂಬಂಧಪಟ್ಟಾಗೆ ಸಮಾನವಾದಂತಹ ಅಧಿಕಾರವನ್ನು ಹೊಂದಿರ್ತದೆ. ತಮ್ಮದೇ ಆದಂತಹ ಶಾಸನಗಳನ್ನ ರೂಪಿಸಬಹುದು, ಯೋಜನೆಗಳನ್ನ ರೂಪಿಸಬಹುದು. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ, 10+2+3 ಒಂದು ಸಾಮಾನ್ಯವಾಗಿ ಎಲ್ಲರಿಗೂ ಅನ್ವಯಿಸುವ ಶಿಕ್ಷಣ ರಚನೆಯ ಶಿಫಾರಸು ಮಾಡಲ್ಪಟ್ಟಿದ್ದು ಇದರಿಂದ. ಸೊ 10+2+3 ಆಸ್ ಎ ಕಾಮನ್ ಸ್ಟ್ರಕ್ಚರ್ ಆಫ್ ಎಜುಕೇಶನ್ ಇಸ್ ರೆಕಮೆಂಡೆಡ್ ಬೈ. ಸೊ ಈ 10+2+3 ಈ ಎಜುಕೇಶನ್ ಸಿಸ್ಟಮ್ ಯಾವ ಸಮಿತಿ ಶಿಫಾರಸು ಮಾಡಿದಂತಹ ಒಂದು ಪ್ರಮುಖವಾಗಿರುವಂತಹ ಶಿಫಾರಸು ಅಂತೇಳಿ ಪ್ರಶ್ನೆಯಲ್ಲಿ ಕೇಳಿದರೆ. ಸೊ ಈ 10+2+3
ಈ ಎಜುಕೇಶನ್ ಸಿಸ್ಟಮ್ ಅನ್ನ ಪ್ರಪೋಸ್ ಮಾಡಿದಂಥದ್ದು ಅಥವಾ ರೆಕಮೆಂಡ್ ಮಾಡಿದಂಥದ್ದು ದ ಕೊಠಾರಿ ಕಮಿಷನ್. 1964ರಲ್ಲಿ ಈ ಒಂದು ಕಮಿಷನ್ ಅನ್ನ ನೇಮಕ ಮಾಡುತ್ತಾರೆ. 1966ರಲ್ಲಿ ಈ ಒಂದು ಕಮಿಟಿ ತನ್ನ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಕೊಡುತ್ತದೆ. ಸೊ ಇವರು ಒಂದು ಶಿಫಾರಸನ್ನ ಮಾಡ್ತಾರೆ, ನಮ್ಮ ದೇಶದಲ್ಲಿ 10+2+3 ಈ ರೀತಿಯ ಒಂದು ಶಿಕ್ಷಣದ ವ್ಯವಸ್ಥೆಯನ್ನ ಮಾಡಬೇಕು. ಈ ಏನಿದು 10+2+3 ಶಿಕ್ಷಣ ವ್ಯವಸ್ಥೆ ಅಂತ ಹೇಳಿದ್ರೆ 10 ವರ್ಷಗಳವರೆಗೆ ಶಾಲಾ ಶಿಕ್ಷಣ ಇನ್ಕ್ಲೂಡಿಂಗ್ ಸೆಕೆಂಡರಿ ಎಜುಕೇಶನ್, 10 ವರ್ಷಗಳ ಕಾಲ ಮಕ್ಕಳಿಗೆ ಶಾಲಾ ಶಿಕ್ಷಣವನ್ನ ಕೊಡಬೇಕು. ಅದಾದ ನಂತರ ಇಂಟರ್ಮೀಡಿಯೇಟ್, ಹೈಯರ್ ಸೆಕೆಂಡರಿ 2 ವರ್ಷಗಳು, ಅದಾದ ನಂತರ 3 ವರ್ಷಗಳ ಕಾಲೇಜು ಶಿಕ್ಷಣ, ಯೂನಿವರ್ಸಿಟಿ ಎಜುಕೇಶನ್ ಅಂತ ಹೇಳಿ ಕರಿತೇವೆ. ದ ಕೊಠಾರಿ ಕಮಿಷನ್ ಸಜೆಸ್ಟೆಡ್ ದ 10+2+3 ಸಿಸ್ಟಮ್ ಆಫ್ ಎಜುಕೇಶನ್ ಫಾರ್ ಇಂಡಿಯಾ. ಪ್ರಸ್ತುತ ಇದೇ ಸಿಸ್ಟಮ್ ಅನ್ನ ನಾವು ಫಾಲೋ ಮಾಡ್ತಾ ಇದ್ದೇವೆ. ಸೊ ಪ್ರಸ್ತುತ ಇರುವಂತ ಈ ಎಜುಕೇಶನ್ ಸಿಸ್ಟಮ್ ಅನ್ನ ರೆಕಮೆಂಡ್ ಮಾಡಿದಂಥದ್ದು ಕೊಠಾರಿ ಕಮಿಷನ್. ಸೊ ನೆಕ್ಸ್ಟ್ ನೋಡಿ, ದ ಪ್ರೊವಿಷನ್ ಫಾರ್ ಬೆಟರ್ ಅಂಡ್ ಎಕ್ಸ್ಪಾಂಡೆಡ್ ಪ್ರೋಗ್ರಾಮ್ಸ್ ಫಾರ್ ದ ಎಜುಕೇಶನ್ ಆಫ್ ಮೈನಾರಿಟೀಸ್ ಹ್ಯಾಸ್ ಬೀನ್ ಗಿವನ್ ಇನ್ ಪ್ರಿಯಾರಿಟಿ ಇನ್. ಸೊ ಇದರಲ್ಲಿ ಅಲ್ಪಸಂಖ್ಯಾತರ ಶಿಕ್ಷಣಕ್ಕೆ ಉತ್ತಮ ಅವಕಾಶ ಮತ್ತು ವಿಸ್ತರಿತ ಕಾರ್ಯಕ್ರಮಗಳಿಗೆ ಪ್ರಾಶಸ್ತ್ಯವನ್ನ ನೀಡಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ, ರಾಮಮೂರ್ತಿ ವರದಿ ಎ ಮತ್ತು ಬಿ 2 ಹಾಗೂ ಮೇಲಿನ ಯಾವುದು ಅಲ್ಲ ಅಂತೇಳಿ. ಸೊ ಅಲ್ಪಸಂಖ್ಯಾತರ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಕೂಡ ಸಾಕಷ್ಟು ಶಿಫಾರಸುಗಳನ್ನ ಮಾಡಿದ್ದಾರೆ. ಹಾಗೆಯೇ ರಾಮಮೂರ್ತಿ ವರದಿಯಲ್ಲಿ ಕೂಡ ಸಾಕಷ್ಟು ಶಿಫಾರಸುಗಳನ್ನ ಅಲ್ಪಸಂಖ್ಯಾತರ ಶಿಕ್ಷಣ ಉತ್ತೇಜನಕ್ಕೆ ಸಂಬಂಧಪಟ್ಟಾಗೆ ಮಾಡಿ. ಹಾಗಾಗಿ ಇವೆರಡರಲ್ಲಿ ಕೂಡ ಈ ಶಿಫಾರಸನ್ನ ಮಾಡಿರೋದ್ರಿಂದ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತ ಉತ್ತರ, ಬೋತ್ ಎ ಅಂಡ್ ಬಿ. ಮುಂದಿನ ಪ್ರಶ್ನೆ ನೋಡಿ, ಕೊಟ್ಟಿರುವ ವಿಶ್ವವಿದ್ಯಾನಿಲಯಗಳಲ್ಲಿ ಯಾವುದು ಒಂದು ಏಕರೂಪದ ಗುಣಲಕ್ಷಣವನ್ನು ಹೊಂದಿದೆ? Among the following universities, which one is having the unitary characteristic? ಆಯ್ಕೆಗಳನ್ನು ನೋಡಿ, ಕಲ್ಕತ್ತಾ ವಿಶ್ವವಿದ್ಯಾನಿಲಯ, ದೆಹಲಿ ವಿಶ್ವವಿದ್ಯಾನಿಲಯ, ಲಕ್ನೋ ವಿಶ್ವವಿದ್ಯಾನಿಲಯ, ಬರ್ದ್ವಾನ್ ವಿಶ್ವವಿದ್ಯಾನಿಲಯ. ಸೊ ಇಲ್ಲಿ ಯೂನಿಟರಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಯೂನಿವರ್ಸಿಟಿ ಬಗ್ಗೆ ಕೇಳಿದರೆ, ಏನಿದು ಏಕರೂಪದ ಗುಣಲಕ್ಷಣ ಅಂತ ಹೇಳಿದ್ರೆ, ಸೊ ಯಾವ ವಿಶ್ವವಿದ್ಯಾನಿಲಯ ಕೇವಲ ಒಂದು ಕ್ಯಾಂಪಸ್ ನಲ್ಲಿ ಮಾತ್ರ ಕಾರ್ಯನಿರ್ವಹಿಸ್ತಾ ಇದೆ? ಇಲ್ಲಿ ಕೊಟ್ಟಿರತಕ್ಕಂತ ಆಯ್ಕೆಗಳಲ್ಲಿ ಡೆಲ್ಲಿ ಯೂನಿವರ್ಸಿಟಿ, ದೆಹಲಿ ವಿಶ್ವವಿದ್ಯಾನಿಲಯ ಇಂತಹ ಏಕರೂಪದ ಗುಣಲಕ್ಷಣವನ್ನ ಹೊಂದಿದೆ. ಸೊ ಈ ಡೆಲ್ಲಿ ಯೂನಿವರ್ಸಿಟಿ ಅಂಡರಲ್ಲಿ ಯಾವುದೇ ಎಫಿಲಿಯೇಟೆಡ್ ಕಾಲೇಜಸ್ಗಳು ಇಲ್ಲ. ಹಾಗಾಗಿ ಡೆಲ್ಲಿ ಯೂನಿವರ್ಸಿಟಿ ಒಂದು ಯೂನಿಟರಿ ಯೂನಿವರ್ಸಿಟಿ. ಸೊ ಹಾಗಾಗಿ ಯಾವುದೇ ಘಟಕ ಕಾಲೇಜುಗಳು ಅಥವಾ ಅಂಗಸಂಸ್ಥೆ ಕಾಲೇಜುಗಳನ್ನ ಹೊಂದದೇ ಇರತಕ್ಕಂತ ವಿಶ್ವವಿದ್ಯಾನಿಲಯಗಳನ್ನ, ಕೇವಲ ಒಂದು ಕ್ಯಾಂಪಸ್ ಅನ್ನ ಮಾತ್ರ ಹೊಂದಿರುವಂತಹ ವಿಶ್ವವಿದ್ಯಾನಿಲಯಗಳನ್ನ ನಾವು ಯೂನಿಟರಿ ಯೂನಿವರ್ಸಿಟಿ ಅಂತ ಹೇಳಿ ಕರಿತೇವೆ. ಸೊ ಅಂತಹ ವಿಶ್ವವಿದ್ಯಾನಿಲಯಗಳಲ್ಲಿ ದೆಹಲಿ ವಿಶ್ವವಿದ್ಯಾನಿಲಯ ಕೂಡ ಒಂದು. ಸೊ ಆ ಯೂನಿಟರಿ ಯೂನಿವರ್ಸಿಟಿ ಇಸ್ ಎ ಸಿಂಗಲ್ ಸೆಂಟ್ರಲೈಸ್ಡ್ ಇನ್ಸ್ಟಿಟ್ಯೂಷನ್ ದಟ್ ಕಂಡಕ್ಟ್ಸ್ ಆಲ್ ಇಟ್ಸ್ ಟೀಚಿಂಗ್ ಅಂಡ್ ರಿಸರ್ಚ್ ಆನ್ ಒನ್ ಮೇನ್ ಕ್ಯಾಂಪಸ್. In contrast, an affiliating university has a central campus but also a number of affiliated colleges spread across a wide geographical area. ಇಲ್ಲಿ ಎಫಿಲಿಯೇಟೆಡ್ ಯೂನಿವರ್ಸಿಟಿಗಳಲ್ಲಿ ಏನಂತ ಹೇಳಿದ್ರೆ, ಸೊ ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಇರ್ತದೆ. ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯನ್ನೇ ತಗೊಳ್ಳಿ. ಸೊ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಂಡರಲ್ಲಿ ತುಂಬಾ ಕಾಲೇಜಸ್ಗಳು ಬರ್ತವೆ. ಸಾಮಾನ್ಯವಾಗಿ 2-3 ಜಿಲ್ಲೆಗಳು ಕವರ್ ಆಗ್ತವೆ. ಸೊ ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ, ಹಾಗೇನೆ ಕೋಲಾರ, ಚಿಕ್ಕಬಳ್ಳಾಪುರ, ಈ ತರ 2-3 ಜಿಲ್ಲೆಗಳ ವ್ಯಾಪ್ತಿಯನ್ನ ಈ ಒಂದು ವಿಶ್ವವಿದ್ಯಾನಿಲಯ ಹೊಂದಿದೆ. ಸೊ ಇದು ಯೂನಿಟರಿ ವಿಶ್ವವಿದ್ಯಾನಿಲಯ ಅಲ್ಲ. ಬೆಂಗಳೂರು ವಿಶ್ವವಿದ್ಯಾಲಯದ ಮೇನ್ ಕ್ಯಾಂಪಸ್ ಅಲ್ಲದೆ ಬೇರೆ ರಿಲೇಟೆಡ್ ಕಾಲೇಜಸ್ಗಳು ಇದೆ. ಹಾಗಾಗಿ ಸೊ ಇದನ್ನು ನಾವು ಎಫಿಲಿಯೇಟೆಡ್ ಯೂನಿವರ್ಸಿಟಿ ಅಂತ ಹೇಳಿ ಕರಿತೇವೆ. ಆದ್ರೆ ಕೇವಲ ಒಂದೇ ಕ್ಯಾಂಪಸ್ ಅನ್ನ ಹೊಂದಿರುವಂತ ಆ ಕ್ಯಾಂಪಸ್ ಅಲ್ಲದೆ ಬೇರೆ ಎಲ್ಲೂ ಕೂಡ ಆ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತಹ ಶೈಕ್ಷಣಿಕ ಚಟುವಟಿಕೆಗಳು ಇಲ್ಲದೆ ಇರುವಂತಹ ಯೂನಿವರ್ಸಿಟಿಯನ್ನು ನಾವು ಏಕರೂಪದ ಗುಣಲಕ್ಷಣವನ್ನು ಹೊಂದಿರುವಂತಹ ವಿಶ್ವವಿದ್ಯಾನಿಲಯ ಅಥವಾ ಯೂನಿಟರಿ ಯೂನಿವರ್ಸಿಟಿ ಅಂತ ಹೇಳಿ ಕರಿತೇವೆ. ಸೊ ನಾವು ದೇಶದಲ್ಲಿ ಅಂತ ಕೆಲವು ಯೂನಿವರ್ಸಿಟಿಗಳನ್ನು ನಾವು ಲಿಸ್ಟ್ ಔಟ್ ಮಾಡಬಹುದು. ಸೊ ಅದರಲ್ಲಿ ಕೆಲವೊಂದಿಷ್ಟು ಪ್ರಮುಖವಾಗಿರುವಂತವುಗಳು, ಒಂದು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ, JNU ಅಂತ ಹೇಳಿ ಕರಿತೇವೆ. ತುಂಬಾನೇ ಫೇಮಸ್, ವೆರಿ ವೆರಿ ಫೇಮಸ್. ತುಂಬಾ ಕಾರಣಗಳಿಗೆ ಅದು ಫೇಮಸ್ ಆಗ್ತಾನೆ ಇದೆ. ಪ್ರತಿ ವರ್ಷ ಒಂದಲ್ಲೊಂದು ರೀತಿಯಲ್ಲಿ ಅದು ಕೆಟ್ಟ ವಿಚಾರಗಳಿಗಿರಬಹುದು ಅಥವಾ ಒಳ್ಳೆ ವಿಚಾರಗಳಿಗಿರಬಹುದು. ಸೊ ಪ್ರತಿ ವರ್ಷ ಸದ್ದು ಮಾಡ್ತಾನೆ ಇರುವಂತಹ ಯೂನಿವರ್ಸಿಟಿ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ, JNU, ಡೆಲ್ಲಿ. ಹಾಗೆಯೇ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ, ಉತ್ತರ ಪ್ರದೇಶದಲ್ಲಿ ಇರುವಂತಹ ಅಲಿಗರ್ ನಲ್ಲಿ ಇರುವಂತಹ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ, AMU ಅಂತ ಹೇಳಿ ಕರಿತೇವೆ. ಹಾಗೆಯೇ ಬನಾರಸ್ ಹಿಂದೂ ಯೂನಿವರ್ಸಿಟಿ, ವಾರಣಾಸಿಯಲ್ಲಿ ಇರುವಂತದ್ದು ಬನಾರಸ್ ಹಿಂದೂ ಯೂನಿವರ್ಸಿಟಿ, ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯ ಅಂತ ಹೇಳಿ ಕರಿತೇವೆ. ಕಲ್ಲಿಕೋಟೆ ಯೂನಿಟರಿ ಯೂನಿವರ್ಸಿಟಿ ಅಂತ ಹೇಳಿ ಕೇರಳದಲ್ಲಿ ಇರುವಂತದ್ದು. ಸೊ ನೆಕ್ಸ್ಟ್ ಕ್ವಶನ್, ರೂಸಾ ಯಾವುದಕ್ಕೆ ಸಂಬಂಧಿಸಿದ್ದು? ರೂಸಾ ಕ್ಯಾಟರ್ಸ್ ಟು ದ ನೀಡ್ಸ್ ಆಫ್. ಸೊ ರೂಸಾ ರಿಲೇಟೆಡ್ ಟು ಹೈಯರ್ ಎಜುಕೇಶನ್, ರಾಷ್ಟ್ರೀಯ ಉಚ್ಚತರ್ ಶಿಕ್ಷಾ ಅಭಿಯಾನ್. ಇದು ರೂಸಾದ ಫುಲ್ ಫಾರ್ಮ್, ರಾಷ್ಟ್ರೀಯ ಉಚ್ಚತರ್ ಶಿಕ್ಷಾ ಅಭಿಯಾನ್. ಇದು ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಪ್ರಾಯೋಜಿತ ಪ್ರಮುಖವಾಗಿರುವಂತಹ ಯೋಜನೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ, ಇಗ್ನೌ ನಡೆಸುವಂತಹ ಶೈಕ್ಷಣಿಕ ವಾಹಿನಿ ಯಾವುದು? ಇಗ್ನೌ ಅಂತ ಹೇಳಿದ್ರೆ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ.
ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾನಿಲಯ ಇದು ನಮ್ಮ ಭಾರತದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ದೂರ ಶಿಕ್ಷಣ ಕೋರ್ಸ್ ಅನ್ನ ಒದಗಿಸುವಂತಹ ಒಂದು ಪ್ರಮುಖವಾಗಿರುವಂತಹ ವಿದ್ಯಾಸಂಸ್ಥೆ ಅಥವಾ ಪ್ರಮುಖವಾಗಿರುವಂತಹ ವಿಶ್ವವಿದ್ಯಾನಿಲಯ, ಮುಕ್ತ ವಿಶ್ವವಿದ್ಯಾನಿಲಯ. ಯಾರಿಗೆಲ್ಲ ವಿದ್ಯಾರ್ಥಿಗಳಿಗೆ ಸತತವಾಗಿ ರೆಗ್ಯುಲರ್ ಆಗಿ ಕಾಲೇಜಿಗೆ ಹೋಗಿ ಅಥವಾ ಶಿಕ್ಷಣ ಸಂಸ್ಥೆಗಳಿಗೆ ಹೋಗಿ ಎಜುಕೇಶನ್ ಅನ್ನ ಪಡೆಯಲಿಕ್ಕೆ ಸಾಧ್ಯ ಇಲ್ಲವೋ ಅಂತಹ ವಿದ್ಯಾರ್ಥಿಗಳು ತಮ್ಮ ಮನೆಯಲ್ಲೇ ಕುಳಿತು ಅಥವಾ ತಾವು ಇರುವ ಜಾಗದಲ್ಲಿ ಕುಳಿತು ಉನ್ನತ ಶಿಕ್ಷಣವನ್ನ ಮುಂದುವರಿಸಲಿಕ್ಕೆ ಅವಕಾಶವನ್ನ ಕೊಟ್ಟಿರುವಂತದ್ದು ಈ ದೂರ ಶಿಕ್ಷಣ ಕೋರ್ಸ್ಗಳ ಮುಖಾಂತರ. ಅಂತ ಒಂದು ರಾಷ್ಟ್ರ ಮಟ್ಟದ ಯೂನಿವರ್ಸಿಟಿ ಇಗ್ನೌ ಯೂನಿವರ್ಸಿಟಿ. ಈ ಒಂದು ಇಗ್ನೌ ಯೂನಿವರ್ಸಿಟಿ ಅಥವಾ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಒಂದು ಶೈಕ್ಷಣಿಕ ಚಾನೆಲ್ ಅನ್ನು ನಡೆಸ್ತಾ ಇದೆ, ಶೈಕ್ಷಣಿಕ ವಾಹಿನಿಯನ್ನು ನಡೆಸ್ತಾ ಇದೆ. ಆ ಒಂದು ವಾಹಿನಿಯ ಹೆಸರು ಜ್ಞಾನ್ ದರ್ಶನ್ ಅಂತೇಳಿ ಕರಿತೇವೆ. ಸೊ ಇದು ಡಿಡಿ ಚಾನೆಲ್, ದೂರದರ್ಶನ ಚಾನೆಲ್ 24x7. ಇದರಲ್ಲಿ ಹೈಯರ್ ಎಜುಕೇಶನ್ ಗೆ ಸಂಬಂಧಪಟ್ಟ ಹಾಗೆ ಕಂಟೆಂಟ್ಗಳು ಬರ್ತಾ ಇರ್ತವೆ. ಜ್ಞಾನ್ ದರ್ಶನ್ ಈ ಪ್ರಶ್ನೆ ಕೇಳಬಹುದು. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ. ಆಪ್ಷನ್ ಸಿ ಸರಿಯಾದಂತಹ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಎಂದು ಆಚರಿಸುತ್ತಾರೆ? ಸೊ ಇಂಟರ್ನ್ಯಾಷನಲ್ ಲಿಟರಸಿ ಡೇ ಈಸ್ ಸೆಲೆಬ್ರೇಟೆಡ್ ಎವ್ರಿ ಇಯರ್ ಆನ್. ಸೊ ಪ್ರತಿ ವರ್ಷ ಸೆಪ್ಟೆಂಬರ್ 8ರಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಅಂತೇಳಿ ಜಾಗತಿಕವಾಗಿ ಆಚರಣೆಯನ್ನ ಮಾಡ್ತಾರೆ. ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ. ಆಪ್ಷನ್ ಡಿ 8 ಸೆಪ್ಟೆಂಬರ್. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ. ಶಿಕ್ಷಣವೆಂಬುದು ಮನುಷ್ಯನಲ್ಲಿ ಆಗಲೇ ಇರುವ ಪರಿಪೂರ್ಣತೆಯ ದೃಢೀಕರಣ, ಇದು ಯಾರ ಹೇಳಿಕೆ? ಹೂ ಸೆಡ್ ದಿಸ್? ಎಜುಕೇಶನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಎಕ್ಸಿಸ್ಟೆಡ್ ಇನ್ ಮ್ಯಾನ್. ಸೊ ಈ ವ್ಯಾಖ್ಯೆಯನ್ನ ಕೊಟ್ಟಂತವರು ಯಾರು? ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಜಗತ್ತಿನ ಸುಮಾರು ತತ್ವಜ್ಞಾನಿಗಳು ಹಾಗೇನೆ ಶಿಕ್ಷಣ ತಜ್ಞರು ತಮ್ಮದೇ ಆದಂತಹ ರೀತಿಯಲ್ಲಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಸ್ವಾಮಿ ವಿವೇಕಾನಂದರು ಶಿಕ್ಷಣದ ಬಗ್ಗೆ ಮಹತ್ವವನ್ನ ತಿಳಿಸ್ತಾ ಎಜುಕೇಶನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ ದ ಮ್ಯಾನ್ ಅಂತೇಳಿ ಕರೀತಾರೆ. ಮನುಷ್ಯನಲ್ಲಿ ಈಗಾಗಲೇ ಇರುವಂತಹ ಕನಿಷ್ಠ ಜ್ಞಾನ ಪ್ರಜ್ಞೆಯನ್ನ ನಾವು ವಿಸ್ತಾರಗೊಳಿಸುವಂತದ್ದೇ ಶಿಕ್ಷಣ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಸೊ ಈ ರೀತಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಜಗತ್ತಿನ ಕೆಲವು ಗಣ್ಯ ವ್ಯಕ್ತಿಗಳು ಹಾಗೇನೆ ಭಾರತದ ಪ್ರಮುಖ ಗಣ್ಯ ವ್ಯಕ್ತಿಗಳು ಕೊಟ್ಟಂತ ವ್ಯಾಖ್ಯೆಗಳು ನಿಮಗೆ ಕೆಸೆಟ್ ಪರೀಕ್ಷೆಯಲ್ಲಿ ಪ್ರಶ್ನೆಯ ರೂಪದಲ್ಲಿ ಕೇಳಬಹುದು. ಸೊ ಅದರಲ್ಲಿ ಪ್ರಮುಖವಾಗಿರುವಂತದನ್ನ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೇನೆ ನೋಡಿ. ಸೊ ಇದನ್ನ ನೀವು ನೋಡ್ಕೊಳ್ಬೇಕು. ಸೊ ಮಹಾತ್ಮ ಗಾಂಧೀಜಿಯವರು ಶಿಕ್ಷಣದ ಬಗ್ಗೆ ಹೇಳ್ತಾ, ಬೈ ಎಜುಕೇಶನ್ ಐ ಮೀನ್ ಅನ್ ಆಲ್ ರೌಂಡ್ ಡ್ರಾಯಿಂಗ್ ಔಟ್ ಆಫ್ ದ ಬೆಸ್ಟ್ ಇನ್ ಮ್ಯಾನ್ ಬಾಡಿ ಮೈಂಡ್ ಅಂಡ್ ಸ್ಪಿರಿಟ್ ಅಂತ ಹೇಳ್ತಾರೆ. ಹಾಗೆಯೇ ರವೀಂದ್ರನಾಥ್ ಟಾಗೋರ್ ಅವರು ಹೇಳ್ತಾರೆ, ಎಜುಕೇಶನ್ ಎನೇಬಲ್ಸ್ ದ ಮೈಂಡ್ ಟು ಫೈಂಡ್ ಔಟ್ ದ ಅಲ್ಟಿಮೇಟ್ ಟ್ರೂತ್ ವಿಚ್ ಗಿವ್ಸ್ ಅಸ್ ದ ವೆಲ್ತ್ ಆಫ್ ಇನ್ನರ್ ಲೈಟ್ ಅಂಡ್ ಲವ್ ಅಂಡ್ ಗಿವ್ಸ್ ಸಿಗ್ನಿಫಿಕೆನ್ಸ್ ಟು ಅವರ್ ಲೈಫ್ ಅಂತೇಳಿ ರವೀಂದ್ರನಾಥ್ ಟಾಗೋರ್ ಅವರು ಹೇಳ್ತಾರೆ. ಹಾಗೆಯೇ ಡಾಕ್ಟರ್ ಜಾಕಿರ್ ಹುಸೇನ್ ರವರು ಎಜುಕೇಶನ್ ಇಸ್ ದ ಪ್ರೊಸೆಸ್ ಆಫ್ ಇಂಡಿವಿಜುವಲ್ ಮೈಂಡ್ ಗೆಟಿಂಗ್ ಟು ಇಟ್ಸ್ ಫುಲ್ ಪಾಸಿಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಹಾಗೆಯೇ ಜಗತ್ತಿನ ಶ್ರೇಷ್ಠ ತತ್ವಜ್ಞಾನಿ ಎಜುಕೇಶನ್ ಇಸ್ ದ ಕ್ರಿಯೇಷನ್ ಆಫ್ ಅ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಅರಿಸ್ಟಾಟಲ್ ನ ಸ್ಟೇಟ್ಮೆಂಟ್ ಎಜುಕೇಶನ್ ಇಸ್ ದ ಕ್ರಿಯೇಷನ್ ಆಫ್ ಅ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳ್ತಾರೆ. ಹಾಗೆಯೇ ರೂಸೋ ಅವರು ಎಜುಕೇಶನ್ ಇಸ್ ದ ಚೈಲ್ಡ್ಸ್ ಡೆವಲಪ್ಮೆಂಟ್ ಫ್ರಮ್ ವಿದಿನ್ ಅಂತ ಹೇಳ್ತಾರೆ. ಹಾಗೆಯೇ ಪ್ಲೇಟೋರ್ ಅವರು ಎಜುಕೇಶನ್ ಇಸ್ ದ ಕೆಪಾಸಿಟಿ ಟು ಫೀಲ್ ಪ್ಲೆಜರ್ ಅಂಡ್ ಪ್ಲೇನ್ ಎಟ್ ದ ರೈಟ್ ಮೊಮೆಂಟ್ ಅಂತ ಹೇಳ್ತಾರೆ. ಹಾಗೆಯೇ ಜಾನ್ ಡೆವಿ ಅಥವಾ ಜಾನ್ ಡ್ಯೂಯಿ ಎಜುಕೇಶನ್ ಇಸ್ ದ ಪ್ರೊಸೆಸ್ ಆಫ್ ಲಿವಿಂಗ್ ಥ್ರೂ ಅ ಕಂಟಿನ್ಯೂಸ್ ರಿಕನ್ಸ್ಟ್ರಕ್ಷನ್ ಆಫ್ ಎಕ್ಸ್ಪೀರಿಯನ್ಸಸ್ ಅಂತೇಳಿ ತಮ್ಮ ವ್ಯಾಖ್ಯೆಯನ್ನ ವ್ಯಕ್ತಪಡಿಸ್ತಾರೆ. ಸೊ ಈ ರೀತಿ ಜಗತ್ತಿನ ಹಾಗೂ ಭಾರತದ ಗಣ್ಯ ವ್ಯಕ್ತಿಗಳು ಶಿಕ್ಷಣದ ಬಗ್ಗೆ ಏನೆಲ್ಲ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ ಎಲ್ಲವೂ ಕೂಡ ಇಂಪಾರ್ಟೆಂಟ್. ಎಲ್ಲವನ್ನು ಕೂಡ ನೀವು ನೋಡ್ಕೊಳ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಇಂತಹ ಪ್ರಶ್ನೆಗಳು ನಿಮಗೆ ಕೆಸೆಟ್ ಪರೀಕ್ಷೆಯಲ್ಲಿ ಬಂದೇ ಬರ್ತದೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ. ಯೂನಿವರ್ಸಿಟಿ ನ್ಯೂಸ್ ಪ್ರಕಾಶಕರು ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ದೇವೆ. ಯೂನಿವರ್ಸಿಟಿ ನ್ಯೂಸ್ ಅನ್ನುವಂಥದ್ದು ಒಂದು ವೀಕ್ಲಿ ಮ್ಯಾಗಝಿನ್. ಸೊ ಇದನ್ನ ಪಬ್ಲಿಷ್ ಮಾಡುವಂತವರು AIU, ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತ ಉತ್ತರ. 1929ರಲ್ಲಿ ಇದನ್ನ ಪ್ರಾರಂಭ ಮಾಡಲಾಯಿತು. ಈಗಾಗಲೇ ಡಿಸ್ಕಸ್ ಮಾಡಿದ್ದೇವೆ. ಸೊ ಈ ಒಂದು ನಿಯತಕಾಲಿಕೆಯಲ್ಲಿ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಅಲ್ಲಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಲಾಗ್ತದೆ. ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಅಲ್ಲಿ ಸಾಕಷ್ಟು ಮಾಹಿತಿಯನ್ನು ಒದಗಿಸಲಾಗ್ತದೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ. ನ್ಯಾಕ್ ನ ಪ್ರಧಾನ ಕಚೇರಿ ಎಲ್ಲಿದೆ? ದ ಹೆಡ್ ಕ್ವಾರ್ಟರ್ಸ್ ಆಫ್ ನ್ಯಾಕ್ ಈಸ್ ಸಿಚುಯೇಟೆಡ್ ಇನ್. ಸೊ ಇದನ್ನು ಕೂಡ ನಾವು ನೋಡಿದ್ದೇವೆ. ನ್ಯಾಕ್ ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಹೇಳಿದ್ರೆ ನ್ಯಾಕ್ ನ ಕೇಂದ್ರ ಕಚೇರಿ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿದೆ. ಬೆಂಗಳೂರಿನಲ್ಲಿ ನ್ಯಾಕ್ ನ ಪ್ರಧಾನ ಕಚೇರಿ ಇದೆ. ಸೊ ನ್ಯಾಕ್ ಅಂತ ಹೇಳಿದ್ರೆ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್. ಸೊ ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. 1994ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಯಿತು. ನ್ಯಾಕ್ ಅನ್ನ ಸ್ಥಾಪನೆ ಮಾಡಲು ರೆಕಮೆಂಡ್ ಮಾಡಿದಂತ ಸಮಿತಿ ಅಥವಾ ಶಿಫಾರಸು ಯಾವುದಂತ ಹೇಳಿದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ 1986ರ ಶಿಫಾರಸಿನ ಅನ್ವಯ ಸೊ ಈ ಒಂದು ಸ್ವಾಯತ್ತ ಸಂಸ್ಥೆಯನ್ನ
ಸ್ಥಾಪನೆ ಮಾಡ್ತಾರೆ 1994ರಲ್ಲಿ. ಸೊ ಈ UGCಯ ಪ್ರೆಸೆಂಟ್ ಚೇರ್ಮನ್ ಅನಿಲ್ ದತ್ತಾತ್ರೇಯ ಸಹಸ್ರಬುದ್ಧೆ. So the National Assessment and Accreditation Council is an autonomous body in India that assesses and accredits higher education institutions such as colleges and universities. So it is funded by University Grant Commission. University Grant Commission UGC NAC ಗೆ ಫಂಡಿಂಗ್ ಮಾಡ್ತದೆ. ಸೊ ಇಟ್ಸ್ ಮೇನ್ ಗೋಲ್ ಇಸ್ ಟು ಇವ್ಯಾಲ್ಯೂಯೇಟ್ ದ ಕ್ವಾಲಿಟಿ ಸ್ಟೇಟಸ್ ಆಫ್ ದ ಇನ್ಸ್ಟಿಟ್ಯೂಷನ್ ಅಕ್ರಾಸ್ ದ ಕಂಟ್ರಿ. ದೇಶದಾದ್ಯಂತ ಕಾರ್ಯಾಚರಣೆ ಮಾಡ್ತಿರುವಂತಹ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನ ಮೌಲ್ಯಮಾಪನ ಮಾಡುವಂತದ್ದು. ಸೊ ಆ ಒಂದು ಮೌಲ್ಯಮಾಪನ ಆಧಾರದಲ್ಲಿ ಗ್ರೇಡಿಂಗ್ ಅನ್ನ ಕೊಡುವಂತದ್ದು. ಸೊ ಈ ಕೆಲಸವನ್ನ ನ್ಯಾಕ್ ಮಾಡ್ತದೆ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ, ICHR ನ ಈಗಿನ ನಿರ್ದೇಶಕರು ಯಾರು? ದ ಪ್ರೆಸೆಂಟ್ ಚೇರ್ಮನ್ ಆಫ್ ICHR. ಇದು 2014ರಲ್ಲಿ ಕೇಳಿರುವಂತದ್ದು. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಗಳು ಯಾವುದು ಕೂಡ ಪ್ರಸ್ತುತ ಆಗೋದಿಲ್ಲ. ಸೊ ಪ್ರಸ್ತುತ ಅಧ್ಯಕ್ಷರು ಈ ಒಂದು ICHR ನದ್ದು ಯಾರಂತ ಹೇಳಿದ್ರೆ ಪ್ರೊಫೆಸರ್ ರಘುವೇಂದ್ರ ತನ್ವರ್. ಇವರು ICHR ನ ಪ್ರಸ್ತುತ ಅಧ್ಯಕ್ಷರು. ನೆಕ್ಸ್ಟ್ ಕ್ವಶನ್ ನೋಡಿ, ಮಧ್ಯಪ್ರದೇಶದ ಅಮರಕಂಟಕದಲ್ಲಿ ಸ್ಥಾಪನೆಗೊಂಡಿರುವಂತಹ ರಾಷ್ಟ್ರೀಯ ವಿಶ್ವವಿದ್ಯಾನಿಲಯವನ್ನ ಹೆಸರಿಸಿ. ಇನ್ ಅಮರ್ಕಂಟಕ್ ಅಂದ್ರೆ ಮಧ್ಯಪ್ರದೇಶದಲ್ಲಿ ಆ ನ್ಯಾಷನಲ್ ಯೂನಿವರ್ಸಿಟಿ ಈಸ್ ಎಸ್ಟಾಬ್ಲಿಷ್ಡ್, ನೇಮ್ ಇಟ್. ಸೊ ಇದು 2014 ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟಾಗೆ ಕೇಳಿದ್ದಾರೆ. ಸೊ ಮಧ್ಯಪ್ರದೇಶದ ಅಮರಕಂಟಕದಲ್ಲಿ ಇಂದಿರಾ ಗಾಂಧಿ ನ್ಯಾಷನಲ್ ಟ್ರೈಬಲ್ ಯೂನಿವರ್ಸಿಟಿ ಅನ್ನುವಂತ ಒಂದು ಬುಡಕಟ್ಟು ವಿಶ್ವವಿದ್ಯಾನಿಲಯವನ್ನ ಸ್ಥಾಪನೆ ಮಾಡ್ತಾರೆ. ಇಂದಿರಾ ಗಾಂಧಿ ರಾಷ್ಟ್ರೀಯ ಬುಡಕಟ್ಟು ವಿಶ್ವವಿದ್ಯಾನಿಲಯ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತ ಉತ್ತರ. ಜಗತ್ತಿನ ಮೊಟ್ಟ ಮೊದಲ ಆವಾಸಿಕ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾನಿಲಯವೆಂದು ಯಾವುದನ್ನು ಗುರುತಿಸುತ್ತಾರೆ? ದ ಫಸ್ಟ್ ನೋನ್ ರೆಸಿಡೆನ್ಷಿಯಲ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಆಫ್ ದ ವರ್ಲ್ಡ್. ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ದೇವೆ. ಜಗತ್ತಿನ ಮೊದಲ ವಸತಿಯುತ ಅಂದ್ರೆ ಆವಾಸಿಕ ವಿಶ್ವವಿದ್ಯಾನಿಲಯ ಯಾವುದು ಅಂತ ಹೇಳಿದ್ರೆ ನಮ್ಮ ಪ್ರಾಚೀನ ಭಾರತದಲ್ಲಿದ್ದಂತಹ ನಳಂದ ವಿಶ್ವವಿದ್ಯಾನಿಲಯ. ನಳಂದ ವಿಶ್ವವಿದ್ಯಾನಿಲಯ ಭಾರತದ ಅಲ್ಲದೆ ಜಗತ್ತಿನ ಮೊಟ್ಟ ಮೊದಲ ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ. ಸೊ ದೇಶ ವಿದೇಶಗಳಿಂದ ವಿದ್ಯಾರ್ಥಿಗಳು, ಪ್ರಮುಖವಾಗಿ ಏಷ್ಯಾ, ಯುರೋಪ್ನಿಂದ ಈ ವಿಶ್ವವಿದ್ಯಾನಿಲಯಕ್ಕೆ ವಿದ್ಯಾರ್ಜನೆಗಾಗಿ ಬರ್ತಾ ಇದ್ರು. ಸೊ ಅಲ್ಲಿ 2,000ಕ್ಕೂ ಹೆಚ್ಚು ಶಿಕ್ಷಕರು, 8,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಶೈಕ್ಷಣಿಕ ಚಟುವಟಿಕೆಯಲ್ಲಿ ತೊಡಗಿದ್ರು, ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿದ್ರು. ಈ ಒಂದು ವಿಶ್ವವಿದ್ಯಾನಿಲಯ ಅಪಾರ ಜ್ಞಾನ ಸಂಪತ್ತಿನ ಒಂದು ಭಂಡಾರ ಆಗಿತ್ತು. ಸೊ ಕಾಲಕ್ರಮೇಣ 1193ರಲ್ಲಿ ಬುಕ್ತಿಯಾರ್ ಖಿಲ್ಜಿ ಅನ್ನುವಂತ ಒಬ್ಬ ದಾಳಿಕೋರನ ಆಕ್ರಮಣಕ್ಕೆ ಒಳಗಾಗಿ ಈ ವಿಶ್ವವಿದ್ಯಾನಿಲಯ ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ತು. ಸೊ ಕ್ರಿಸ್ತಶಕ 1193ರಲ್ಲಿ. ಸೊ ಆತನ ಸೈನ್ಯ ಈ ಒಂದು ವಿಶ್ವವಿದ್ಯಾನಿಲಯಕ್ಕೆ ಬೆಂಕಿಯಿಟ್ಟ ಪರಿಣಾಮ ಸೊ ಈ ಒಂದು ವಿಶ್ವವಿದ್ಯಾನಿಲಯದತ್ತ ಅಪಾರ ಜ್ಞಾನವನ್ನ ತುಂಬಿದಂತಹ ಧರ್ಮ ಗ್ರಂಥಗಳು, ಜ್ಞಾನ ಗ್ರಂಥಗಳು ಬೆಂಕಿಗೆ ಆಹುತಿಯಾಗಿ ಸುಮಾರು ತಿಂಗಳುಗಟ್ಟಲೆ ಆ ಜ್ವಾಲೆಯಲ್ಲಿ ಉರಿತಾ ಇದ್ದು ಅನ್ನೋದನ್ನ ಇತಿಹಾಸಕಾರರು ತುಂಬಾ ಬೀಭತ್ಸವಾಗಿ ವಿವರಿಸಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ, ನಳಂದ ಯೂನಿವರ್ಸಿಟಿ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ, ಸಮುದಾಯ ಕಾಲೇಜು ಯೋಜನೆ ಯಾವುದಕ್ಕೆ ಸಂಬಂಧಿಸಿತು? ಕಮ್ಯುನಿಟಿ ಕಾಲೇಜಸ್ ಸ್ಕೀಮ್ ಕಾನ್ಸಂಟ್ರೇಟೆಡ್ ಆನ್. ಸೊ ಕಮ್ಯುನಿಟಿ ಕಾಲೇಜಸ್ಗಳು ಯಾವುದರ ಮೇಲೆ ಫೋಕಸ್ ಮಾಡಿದಾವೆ ಅಂತೇಳಿ. ಕಮ್ಯುನಿಟಿ ಕಾಲೇಜಸ್ಗಳ ಮೇನ್ ಉದ್ದೇಶ ಯಾವುದಂತ ಹೇಳಿದ್ರೆ ವೊಕೇಶನಲ್ ಎಜುಕೇಶನ್, ವ್ಯಕ್ತಿ ಆಧಾರಿತ ಶಿಕ್ಷಣವನ್ನ ಕೊಡುವಂತದ್ದು. ವೊಕೇಶನಲ್ ಎಜುಕೇಶನ್ ಇದರ ಪ್ರಮುಖವಾಗಿರುವಂತಹ ಉದ್ದೇಶ. ಸೊ ನೆಕ್ಸ್ಟ್ ಬರುವಂತದ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್, IIAS ಎಲ್ಲಿದೆ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ is located at Indian Institute of Advanced Studies is located at ಶಿಮ್ಲಾ. ಹಿಮಾಚಲ ಪ್ರದೇಶದ ರಾಜಧಾನಿ ಶಿಮ್ಲಾದಲ್ಲಿ ಈ ಒಂದು ಇನ್ಸ್ಟಿಟ್ಯೂಟ್ ಇದೆ. ಸೊ ಈ ಒಂದು ಇನ್ಸ್ಟಿಟ್ಯೂಟ್ ಅನ್ನು 1964ರಲ್ಲಿ ಸ್ಥಾಪನೆ ಮಾಡಲಾಯಿತು. ಸೊ ಇಟ್ಸ್ ಎ ಪ್ರಾಮಿನೆಂಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಸ್ಟಾಬ್ಲಿಷ್ಡ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಇನ್ 1964. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ, ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯ ರಾಷ್ಟ್ರೀಯ ಪರಿಷತ್ತು MHRD ಇಂದ ಡ್ಯಾಶ್ ಗಾಗಿ ಸ್ಥಾಪಿತವಾಯಿತು. ನ್ಯಾಷನಲ್ ಕೌನ್ಸಿಲ್ ಆಫ್ ಹೈಯರ್ ಎಜುಕೇಶನ್ ಅಂಡ್ ರಿಸರ್ಚ್ ಅಂದ್ರೆ NCHER ಈ ಒಂದು ಸಂಸ್ಥೆ ಯಾತಕ್ಕೋಸ್ಕರ, ಯಾವ ಉದ್ದೇಶಕ್ಕಾಗಿ MHRD ಇಂದ, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಈಗ ಕೇಂದ್ರ ಶಿಕ್ಷಣ ಸಚಿವಾಲಯ ಅಂತೇಳಿ ಆಗಿದೆ, ಯಾವ ಉದ್ದೇಶಕ್ಕಾಗಿ ಈ ಒಂದು ಸಂಸ್ಥೆ ರಚನೆ ಆಯಿತು ಅಂತೇಳಿ ಕೇಳಿದರೆ. ಸೊ ಇದರ ಪ್ರಮುಖವಾಗಿರುವಂತಹ ಉದ್ದೇಶ ಟು ರೆಗ್ಯುಲೇಟ್ ಅಂಡ್ ಕಂಟ್ರೋಲ್ ದ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಆಲ್ ಓವರ್ ದ ಕಂಟ್ರಿ. ನಮ್ಮ ದೇಶದಲ್ಲಿ ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನು ನಿಯಂತ್ರಿಸುವಂತಹ ಉದ್ದೇಶದಿಂದ ದ ನ್ಯಾಷನಲ್ ಕೌನ್ಸಿಲ್ ಆಫ್ ಹೈಯರ್ ಎಜುಕೇಶನ್ ಅಂಡ್ ರಿಸರ್ಚ್ ಈ ಒಂದು ಸಂಸ್ಥೆಯನ್ನ ಹುಟ್ಟುಹಾಕ್ತಾರೆ. So the National Council of Higher Education and Research was proposed as a regulatory body to streamline and improve the quality of higher education and research in India. And so its main objective was to establish a unified and standardized system for higher education across the country, addressing issues of fragmentation and varying the standards. So ರಾಷ್ಟ್ರದಲ್ಲಿ ಏಕರೂಪದ
ಶಿಕ್ಷಣ ವ್ಯವಸ್ಥೆಯನ್ನ, ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನ ಜಾರಿಗೊಳಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಯಿತು. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ, ಎಪೆಕ್ಸ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನಲ್ ಪ್ಲಾನಿಂಗ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ, ಇದರ ಸರಿಯಾದ ಸಂಕ್ಷಿಪ್ತ ರೂಪ ಯಾವುದು? ವಿಚ್ ಇಸ್ ದ ಕರೆಕ್ಟ್ ಅಬ್ರಿವೇಷನ್ ಫಾರ್ ದ ಎಪೆಕ್ಸ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನಲ್ ಪ್ಲಾನಿಂಗ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ? ಸೊ ಎಜುಕೇಶನಲ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಇರುವಂತ ಒಂದು ಎಪೆಕ್ಸ್ ಅತ್ಯುನ್ನತವಾದ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್, NIEPA ಅಂತ ಹೇಳಿ ಕರಿತೇವೆ. ಸೊ ಶೈಕ್ಷಣಿಕ ಚಟುವಟಿಕೆಗಳ ಯೋಜನೆ ಮತ್ತು ಆಡಳಿತಕ್ಕೋಸ್ಕರ, ಅನುಷ್ಠಾನಕ್ಕೋಸ್ಕರ ರಚನೆ ಆಗಿರುವಂತ, ಸ್ಥಾಪನೆಗೊಂಡಿರುವಂತ ಸಂಸ್ಥೆ ಯಾವ್ದಂತ ಹೇಳಿದ್ರೆ NIEPA, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್. ಆಪ್ಷನ್ ಸಿ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡಿ, ಡ್ಯಾಶ್ ಮಟ್ಟದಲ್ಲಿ ಭಾರತದಲ್ಲಿ ಖಾಸಗಿ ಉದ್ಯಮವು ಹೆಚ್ಚು ಪ್ರಖ್ಯಾತವಾಗಿದೆ. ಪ್ರೈವೇಟ್ ಎಂಟರ್ಪ್ರೈಸ್ ಇಸ್ ಹೈಲಿ ಪ್ರಾಮಿನೆಂಟ್ ಇನ್ ಇಂಡಿಯಾ ಎಟ್ ದ ಲೆವೆಲ್ ಆಫ್. ಸೊ ಭಾರತದಲ್ಲಿ ಯಾವ ಶೈಕ್ಷಣಿಕ ಹಂತದಲ್ಲಿ ಈ ಪ್ರೈವೇಟ್ ಖಾಸಗೀಕರಣದ ಪ್ರಭಾವ ಹೆಚ್ಚಿದೆ ಅಂತೇಳಿ ಕೇಳಿದರೆ, ಶಾಲಾ ಶಿಕ್ಷಣ ಹಂತದಲ್ಲಿ ಕೂಡ ಇತ್ತೀಚೆಗೆ ಖಾಸಗೀಕರಣದ ಪ್ರಭಾವ ಹೆಚ್ಚಾಗಿದೆ. ಸರ್ಕಾರಿ ಶಾಲೆಗಳು ನಶಿಸಿ ಹೋಗ್ತಾ ಇದೆ. ಬಟ್ ಹೈಯರ್ ಎಜುಕೇಶನ್ಗೆ ಹೋಲಿಸಿದ್ರೆ ಸ್ಕೂಲ್ ಎಜುಕೇಶನ್, ಶಾಲಾ ಹಂತದಲ್ಲಿ ಖಾಸಗೀಕರಣದ ಪ್ರಭಾವ ಕಡಿಮೆ ಅಂತ ಹೇಳ್ಬಹುದು. ಗೌರ್ಮೆಂಟ್ ಡಾಮಿನೆಂಟ್ ಆಗಿರುವಂತದ್ದು. ಹಾಗೇನೆ ಗ್ರಾಜುಯೇಟ್ ಲೆವೆಲ್ ಜನರಲ್ ಎಜುಕೇಶನ್ ಅಂದ್ರೆ ಈ ಪದವಿ ಹಂತದ ಸಾಮಾನ್ಯ ಶಿಕ್ಷಣ, ಡಿಗ್ರಿ ಕೋರ್ಸ್ಗಳನ್ನು ಮಾಡುವಂತದ್ದು. ಸೊ ಇಂಥ ಮಟ್ಟದಲ್ಲಿ ಕೂಡ ಸಾಕಷ್ಟು ಗೌರ್ಮೆಂಟ್ ಯೂನಿವರ್ಸಿಟಿಗಳು ಇದೆ, ಗೌರ್ಮೆಂಟ್ ಕಾಲೇಜಸ್ಗಳು ಕೂಡ ಇದೆ. ಸೊ ಇದರಲ್ಲಿ ಕೂಡ ಸರ್ಕಾರದ ಪ್ರಭಾವನೆ ಜಾಸ್ತಿ ಇದೆ ಅಂತ ಹೇಳ್ಬಹುದು. ಖಾಸಗೀಕರಣ ಅಷ್ಟೊಂದು ಆಗಿಲ್ಲ ಅಂತ ಹೇಳ್ಬಹುದು. ಸೊ ಹಾಗೇನೆ ಪ್ರೊಫೆಷನಲ್ ಎಜುಕೇಶನ್ ಅಥವಾ ವೃತ್ತಿಪರದ ಶಿಕ್ಷಣದ ಕ್ಷೇತ್ರಕ್ಕೆ ಹೋದ್ರೆ ಇಲ್ಲಿ ಸಾಕಷ್ಟು ಪ್ರೈವೇಟೈಸೇಷನ್ ಆಗಿದೆ. ಸಾಕಷ್ಟು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಗಳು ನಮಗೆ ಕಾಣ್ತವೆ. ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಕಂಪೇರ್ ಮಾಡಿದ್ರೆ ಹೆಚ್ಚಾಗಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಗಳಿದೆ. ಫಾರ್ ಎಕ್ಸಾಂಪಲ್ ವೈದ್ಯಕೀಯ ಕ್ಷೇತ್ರದಲ್ಲಿ ವೈದ್ಯಕೀಯ ಕೋರ್ಸ್ ಗಳನ್ನ ಪ್ರೊವೈಡ್ ಮಾಡ್ತಕ್ಕಂತ ಸಾಕಷ್ಟು ಖಾಸಗಿ ವೈದ್ಯಕೀಯ ಕಾಲೇಜುಗಳು ಇದೆ. ಸೊ ಅಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ಇಲ್ಲ. ಸೊ ಹಾಗಾಗಿ ಈ ಪ್ರೊಫೆಷನಲ್ ಎಜುಕೇಶನ್ ಹಂತಕ್ಕೆ ಬಂದಾಗ ಅಲ್ಲಿ ಖಾಸಗೀಕರಣದ ಪ್ರಭಾವ ತುಂಬಾ ಇದೆ ಕಂಪೇರ್ ಟು ಗವರ್ಮೆಂಟ್ ಇನ್ಸ್ಟಿಟ್ಯೂಟ್. ಹಾಗಾಗಿ ಪ್ರೊಫೆಷನಲ್ ಎಜುಕೇಶನ್ ಫೀಲ್ಡ್ ಅಲ್ಲಿ, ಈ ವೈದ್ಯಕೀಯ ಕ್ಷೇತ್ರದಲ್ಲಿ, ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಇಂತಹ ಕೋರ್ಸ್ ಗಳನ್ನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಖಾಸಗೀಕರಣದ ಪ್ರಭಾವ ಹೆಚ್ಚಿದೆ. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತ ಉತ್ತರ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ, ವೃತ್ತಿಪರ ಉನ್ನತ ಶಿಕ್ಷಣ ಅವಕಾಶಗಳಲ್ಲಿ ಮೀಸಲಾತಿಯನ್ನು ಭಾರತದಲ್ಲಿ ಅಂಗೀಕರಿಸಲಾಗಿದೆ ಯಾವ ಉದ್ದೇಶಕ್ಕಾಗಿ? ರಿಸರ್ವೇಶನ್ ಇನ್ ಪ್ರೊಫೆಷನಲ್ ಹೈಯರ್ ಎಜುಕೇಶನ್ ಆಪರ್ಚುನಿಟೀಸ್ ಈಸ್ ಅಡಾಪ್ಟೆಡ್ ಇನ್ ಇಂಡಿಯಾ ಬಿಕಾಸ್. ಸೊ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮೀಸಲಾತಿಯನ್ನ ನೀಡುವಂತ ಉದ್ದೇಶ ಏನು? ಪ್ರಮುಖವಾಗಿರುವಂತಹ ಉದ್ದೇಶ. ಸೊ ಇದರ ಪ್ರಮುಖವಾಗಿರುವಂತಹ ಉದ್ದೇಶ ಜನ ಸಮುದಾಯದ ಕೆಲವು ವಿಭಾಗದ ಸಾಮಾಜಿಕ ಮತ್ತು ಆರ್ಥಿಕ ತೊಂದರೆಗಳಿಗೆ ನಷ್ಟ ಭರ್ತಿ ಮಾಡಿಕೊಡುವಂತಹ ಉದ್ದೇಶದಿಂದ ಸೊ ಇಂತಹ ವರ್ಗಗಳಿಗೆ ಒಂದು ಸಮಾನತೆಯನ್ನ ಸಮಾನತೆಯನ್ನ ತರೋದಕ್ಕೋಸ್ಕರ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮೀಸಲಾತಿಯನ್ನ ತರಲಾಗಿದೆ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಇಟ್ ಕಾಂಪೆನ್ಸೇಟ್ಸ್ ಫಾರ್ ಸೋಷಿಯಲ್ ಅಂಡ್ ಎಕನಾಮಿಕ್ ಹ್ಯಾಂಡಿಕ್ಯಾಪ್ಸ್ ಆಫ್ ಸರ್ಟನ್ ಸೆಕ್ಷನ್ಸ್ ಆಫ್ ದ ಪಾಪ್ಯುಲೇಷನ್. ಆಪ್ಷನ್ ಸಿ ಸರಿಯಾದಂತ ಉತ್ತರ. ಸೊ ಸ್ನೇಹಿತರೆ, ಇವಿಷ್ಟು 2013ರಿಂದ 2024ರವರೆಗೆ ನಡೆದಂತ 10 ಕೆಸೆಟ್ ಪರೀಕ್ಷೆಯಲ್ಲಿ ಈ ಹೈಯರ್ ಎಜುಕೇಶನ್ ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದರೆ ಎಲ್ಲ ಪ್ರಶ್ನೆಗಳನ್ನ ಕೂಡ ಇಲ್ಲಿ ಕವರ್ ಮಾಡಲಾಗಿದೆ. ಈಚ್ ಅಂಡ್ ಎವ್ರಿ ಕ್ವಶನ್ಸ್ ಗಳನ್ನ ಕೂಡ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಇದರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಅನ್ನು ಮಾಡಬಹುದು. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತಾನೆ. ಥ್ಯಾಂಕ್ ಯು. ನಮಸ್ತೆ.